ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಯುತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ಹರಿ ಓಂ. ದೇವಂ ನಾರಾಯಣಂ ನತ್ವಾ ಸರ್ವದೋಷ ವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾನ್ ಗೀತಾರ್ಥಂ ವಕ್ಷ್ಯಾಮಿ ಲೇಷತಃ. ಸಮಸ್ತ ಗುಣ ಸಂಪೂರ್ಣಂ ಸರ್ವದೋಷ ವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾ ತಾತ್ಪರ್ಯಮುಚ್ಯತೆ. ಲಕ್ಷ್ಮೀನಾರಾಯಣಂ ನತ್ವಾ ಪೂರ್ಣಬೋಧಾದಿಕಾನ್ ಗುರುನ್ ಕುರ್ಮ ಶ್ರೀಕೃಷ್ಣ ಗೀತಾಯಾಃ ಭಾಷ್ಯಾದ್ಯುಕ್ತಾರ್ಥ ಸಂಗ್ರಹಂ. ಹರಿ ಓಂ. ಭಗವಂತ ಅರ್ಜುನನಿಗೆ ಅಪರೋಕ್ಷ ಜ್ಞಾನಿಗಳ ಲಕ್ಷಣಗಳನ್ನ, ಅಂದ್ರೆ ಅಪರೋಕ್ಷ ಜ್ಞಾನಿಗಳಲ್ಲಿ ಒಟ್ಟು ಎರಡು ರೀತಿ. ಒಂದು ಬಾಹ್ಯ ವ್ಯಾಪಾರವನ್ನ ಮಾಡುವಂತಹ ವ್ಯಕ್ತಿಗಳು. ಬಾಹ್ಯ ವ್ಯಾಪಾರ ಅಂದ್ರೆ ಮಾತಾಡೋದು, ಕೂತ್ಕೊಳ್ಳೋದು, ಓಡಾಡೋದು ಇತ್ಯಾದಿ ಕರ್ಮಗಳನ್ನು ಮಾಡುವಂತಹ ಅಪರೋಕ್ಷ ಜ್ಞಾನಿಗಳು. ಅದಾದ್ಮೇಲೆ ಕೇವಲ ಸಮಾಧಿ, ಅಸಂಪ್ರಜ್ಞಾತ ಸಮಾಧಿ ಸ್ಥಿತಿಯಲ್ಲೇ ಇದ್ದು ಸಾಧನೆಯನ್ನು ಮಾಡಿಕೊಳ್ಳುವಂತ ಅಪರೋಕ್ಷ ಜ್ಞಾನಿಗಳು. ಯಾಕೆಂದ್ರೆ ಅಪರೋಕ್ಷ ಜ್ಞಾನಿಗಳು ಯಾವಾಗಲೂ ಸಮಾಧಿಯಲ್ಲಿ ಅಸಂಪ್ರಜ್ಞಾತ ಸ್ಥಿತಿಯಲ್ಲಿ ಇರ್ಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಅವರಿಗೂ ಬಾಹ್ಯ ವ್ಯಾಪಾರಗಳಿವೆ, ಪ್ರಾರಬ್ಧ ಕರ್ಮ ಆಗಿದೆ. ಅಂತ ಅಪರೋಕ್ಷ ಜ್ಞಾನಿಗಳಲ್ಲೂ ಮತ್ತೆ ಎರಡು ತರ. ಅಪರೋಕ್ಷ ಜ್ಞಾನ ತಿರೋಭಾವ ಆದವರು, ಅಪರೋಕ್ಷ ಜ್ಞಾನ ಇರುವಂತಹ ವ್ಯಕ್ತಿಗಳು. ಅಪರೋಕ್ಷದ ಅಭಿವ್ಯಕ್ತಿ, ಅಪರೋಕ್ಷ ಜ್ಞಾನ ಇರುವ ಕಾಲ. ಅಪರೋಕ್ಷ ಜ್ಞಾನ ಇರುವ ಕಾಲ ಅಂದ್ರೆ ಯಾವುದು? ಶಾಸ್ತ್ರ ವಿರುದ್ಧವಾದ ಕಾಮನೆಗಳನ್ನ ಮಾಡದೆ. ಪ್ರಜಹಾತಿ ಯದಾ ಕಾಮಾನ್ ಅಂತ ಹೇಳದ್ನಲ್ಲ ನಿನ್ನೆ. ಹಾಗೆ ಕೃಷ್ಣದೇವರ ಮಾತಿನಂತೆ ಶಾಸ್ತ್ರ ವಿರುದ್ಧವಾದ ಆಸೆಗಳನ್ನೆಲ್ಲ ಬಿಡೋದು ಇತ್ಯಾದಿಗಳೆಲ್ಲ ಅಪರೋಕ್ಷ ಜ್ಞಾನಿಗಳ ಅಪರೋಕ್ಷ ಜ್ಞಾನ ಇದೆ ಅನ್ನೋದನ್ನ ತೋರಿಸುವಂತಹ ಲಕ್ಷಣಗಳು. ಇನ್ನು ಅಪರೋಕ್ಷ ಜ್ಞಾನ ತಿರೋಭೂತವಾಗಿದೆ ಅಂದ್ರೆ ರುದ್ರಾದಿ ದೇವತೆಗಳಿಂದ ಆರಂಭ ಅಂದ್ರು ಆಚಾರ್ಯ. ಯಥಾ ರುದ್ರದೇವರು ಯಾವ ರೀತಿಯಲ್ಲಿ ಭಗವಂತನ ಜೊತೆ ಯುದ್ಧ ಮಾಡಿದ್ರು, ಇಂದ್ರದೇವರು ಹೇಗೆ ಭಗವಂತನ ವಿರುದ್ಧವಾಗಿ ಹೋದ್ರು, ಶಾಸ್ತ್ರ ವಿರುದ್ಧವಾದ ಕಾಮನೆಗಳೆಲ್ಲ ಅಪರೋಕ್ಷ ಜ್ಞಾನಿಗಳಿಗೆ ಬರುತ್ತೆ ಯಾವಾಗ? ಅಪರೋಕ್ಷ ಜ್ಞಾನ ತಿರೋಭಾವ ಆದಾಗ ಅನ್ನುವಂತಹ ತತ್ವ ತಿಳಿಸಿಕೊಟ್ರು. ಆದ್ದರಿಂದ ಅಪರೋಕ್ಷ ಜ್ಞಾನಿ ಹೇಗಿರ್ತಾನೆ ಅಂದ್ರೆ, ಆಮೆ ಕೂರ್ಮ ತನಗೆ ತೊಂದರೆ ಆಗತ್ತೆ ಎನ್ನುವಾಗ ತನ್ನ ಎಲ್ಲ ತಲೆ, ಕೈ, ಕಾಲುಗಳನ್ನೆಲ್ಲ ಒಳಗೆಳಕೊಂಡು ಹೊರಗಡೆ ಗಟ್ಟಿಯಾದಂತಹ ಚಿಪ್ಪನ್ನ ಇಟ್ಟುಕೊಂಡು ಹೇಗೆ ಬದುಕಿರುತ್ತೋ ಆ ರೀತಿಯಲ್ಲಿ ಅಪರೋಕ್ಷ ಜ್ಞಾನಿ ಇರ್ತಾನೆ. ಇದು ಅಪರೋಕ್ಷ ಜ್ಞಾನಿಗಳ ಲಕ್ಷಣವೂ ಹೌದು. ಅಪರೋಕ್ಷ ಜ್ಞಾನ ಪಡಿಬೇಕಾದ್ರೆ ಮಾಡಬೇಕಾದಂತಹ ಸಾಧನೆಗಳು ಹೌದು. ಒಟ್ಟಿಗೆ ಹೇಳ್ಬಿಟ್ರೆ ಆಚಾರ ಅದನ್ನ. ಜ್ಞಾನ ಸಾಧನೆ, ಜ್ಞಾನಿಗಳ ಲಕ್ಷಣ ಎರಡನ್ನೂ ಕೂಡ ಒಟ್ಟಿಗೆ ನಿರೂಪಣೆ ಮಾಡಿದ ಹಾಗಾಯ್ತು. ಅಲ್ಲಿಂದ ಇನ್ನು ಮುಂದಕ್ಕೆ ಪ್ರಶ್ನೆ ಬರುತ್ತೆ. ಏನ್ ಪ್ರಶ್ನೆ? ಈಗ ತತ್ವಜ್ಞಾನ ಬಂದ್ಬಿಟ್ರೆ, ಅಪರೋಕ್ಷ ಜ್ಞಾನ ಅನ್ನೋದಾಗಿ ಹೋದ್ರೆ ಎಲ್ಲ ಏನ್ ಮಾಡ್ತಾರೆ? ಅಪರೋಕ್ಷ ಜ್ಞಾನ ಬಂದು ಕೂಡ್ಲೆ ಮನಸ್ಸಲ್ಲಿರುತ್ತಲ್ಲ ಕಾಮ, ಕಾಮಾದಿಗಳು. ಪ್ರಜಹಾತಿ ಯದಾ ಕಾಮಾನ್, ಕಾಮ ಅನ್ನೋದಕ್ಕೆ ಎಲ್ಲ ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಎಲ್ಲವನ್ನ ಬಿಟ್ಟು ಬಿಡ್ತಾನೆ. ಅಂದ್ರೆ ಮನಸ್ಸು
ಆಕ್ಯುಪೈ ಆದ್ರೆ, ನಮ್ಮ ಮನಸ್ಸು ಜ್ಞಾನದಿಂದ ಆಕ್ಯುಪೈಡ್ ಆದ್ರೆ, ಅಪರೋಕ್ಷ ಜ್ಞಾನ ಅನ್ನೋದು ಬಂದ್ರೆ ಮನಸ್ಸಿನಲ್ಲಿ ಇರುವ ಕಾಮಕ್ರೋಧಾದಿಗಳೆಲ್ಲ ಹೋಗಿಬಿಡತ್ತೆ. ಹೋಗಿಬಿಡತ್ತೆ. ಹಾಗಾದ್ರೆ ಈಸಿ ಆಯ್ತಲ್ಲ. ಪುಸ್ತಕ ತೆಗೆಯೋದು, ಓದ್ತಾ ಕೂತ್ಕೊಳ್ಳೋದು, ಪ್ರವಚನ ಕೇಳೋದು, ಯೋಗ್ಯರು ಸಿಕ್ಕಾಗ ಪಾಠ ಮಾಡೋದು, ಯಾರೂ ಸಿಗ್ಲಿಲ್ಲ ಅಂತಂದ್ರೆ ನಾವೇ ಮನನ ಮಾಡ್ತಾ ಶೃಣ್ವನ್ ಗೃಣನ್ ಗೃಣಯನ್. ಬ್ರಹ್ಮದೇವರ ಮಾತು ಗರ್ಭಸ್ತುತಿಯಲ್ಲಿ, ಶೃಣ್ವನ್, ಉತ್ತಮರು ಸಿಕ್ಕಾಗ ಅವರಿಂದ ವಿಶೇಷ ಪ್ರಮೇಯಗಳನ್ನ ಕೇಳೋದು, ನಮಗಿಂತ ಅಧಮರು ಸಿಕ್ಕಾಗ ಅವರಿಗೆ ಹೇಳೋದು, ಯಾರಾದ್ರೂ ಬಂದಾಗ ಹೇಳಿಸೋದು, ಮನನ ಮಾಡ್ತಾ ಕೂತ್ಕೊಳ್ಳೋ, ಚಿಂತಾಯನ್, ಮನನ ಮಾಡೋದು, ಇದೆಲ್ಲ ಈಸಿ. ಅಪರೋಕ್ಷ ಜ್ಞಾನ ಪಡೆಯೋದು ತುಂಬಾ ಈಸಿ. ಆದ್ದರಿಂದ ಎಲ್ಲರೂ ಯಾಕೆ ಪ್ರಯತ್ನ ಮಾಡಲ್ಲ? ತತ್ವಜ್ಞಾನ ಬಂದ ತತ್ಕ್ಷಣದಲ್ಲಿ ಮನಸ್ಸಿನಲ್ಲಿರುವ ಕಾಮಕ್ರೋಧಾದಿಗಳು ಸಮೂಲವಾಗಿ ನಾಶ ಆಗಿಬಿಡುತ್ತೆ ಪ್ರಾಯಶಃ. ಅದಕ್ಕೆ ಆಚಾರ ಅಂದದ್ದು ಪ್ರಾಯ 90 ಭಾಗ. ಯಾಕೆ? ಇನ್ನು 10% ಪ್ರಾರಬ್ಧ ಇದೆ ಅಲ್ಲಿ, ಏನ್ ಬೇಕಾದ್ರೂ ಆಗ್ಬೋದು. ಆದ್ದರಿಂದ ಪ್ರಾಯ ಮನಸ್ಸಿನಲ್ಲಿರುವ ಕಾಮಕ್ರೋಧಾದಿಗಳನ್ನ ನಾಶ ಮಾಡುವ ಶಕ್ತಿ ಅಪರೋಕ್ಷ ಜ್ಞಾನಕ್ಕಿದೆ ಅಂದಮೇಲೆ ಇದು ಈಸಿಯೆಸ್ಟ್ ಆದವೇ ಮಾರ್ಗ. ಆದ್ದರಿಂದ ಎಲ್ಲ ಜನಗಳು ಇದನ್ನ ಯಾಕೆ ಪ್ರಾಕ್ಟೀಸ್ ಮಾಡ್ತಾ ಇಲ್ಲ? ಸರ್ವೋಪಿ ಜನ ಕಸ್ಮಾನ್ನ ತತ್ಸಾಧಯತಿ. ಯಾಕೆ ಎಲ್ಲ ಜನಗಳಿಗೆ ಈ ಮಾರ್ಗದಲ್ಲಿ ಬರ್ಲಿಕ್ಕೆ ಆಗ್ತಾ ಇಲ್ಲ? ರಾಘವೇಂದ್ರ ಸ್ವಾಮಿಗಳು ತುಂಬಾ ಚೆನ್ನಾಗ್ ಅಂತಾರೆ ಈ ವಿಷಯದಲ್ಲಿ. ಕಾಮಾದ್ಯುಪದ್ರವ ಪರಿಹಾರಾರ್ಥಂ ಕಿಂ ದಂದಹ್ಯಮಾನ ಶಿರಾಹ ಬಂಭ್ರಮೀತಿ. ತತ್ವಜ್ಞಾನವನ್ನ ಸಂಪಾದನೆ ಮಾಡಿಕೊಂಡ್ರೆ ಮನಸ್ಸಿನಲ್ಲಿರುವ ಕಾಮಕ್ರೋಧಾದಿಗಳೆಲ್ಲ ಸುಟ್ಟು ಬೂದಿಯಾಗತ್ತೆ ಎನ್ನುವ ಮಾರ್ಗವನ್ನ ಬಿಟ್ಟು ಕಾಮಾದಿ ಉಪದ್ರವ ಪರಿಹಾರಾರ್ಥಂ, ಅಭಿಲಾಷೆ, ಆಸೆ, ಮನಸ್ಸಿನಲ್ಲಿರತಕ್ಕಂತಹ ಆಸೆಯನ್ನ ಪೂರ್ಣ ಮಾಡ್ಕೊಳ್ಳಿಕ್ಕಾಗಿ, ಆಸೆಯನ್ನ ತೀರಿಸಿಕೊಳ್ಳಲಿಕ್ಕಾಗಿ ದಂದಹ್ಯಮಾನ ಶಿರಾಹ, ಏನ್ ತಲೆ ಮೇಲೆ ಬೆಂಕಿ ಇದೆ, ತಲೆಯ ಮೇಲೆ ಬೆಂಕಿ ಬಿದ್ದಿರುವವರಂತೆ ಎಲ್ಲ ಕಡೆ ತಿರುಗಾಡಿ ಅಲದಾಡಿ ಓಡಾಡಿ ಒದ್ದಾಡಿ ಆಸೆಯನ್ನ ಪೂರ್ಣ ಮಾಡ್ಕೊಳ್ತಾರೆ ಜನಗಳು. ಯಾಕೆ? ತತ್ವಜ್ಞಾನ ಬೇಡವಾ ಜನಗಳಿಗೆ? ಎಂಥ ದೊಡ್ಡ ಮಾರ್ಗವನ್ನ ಭಗವಂತ ಕೊಡ್ತಾನೆ. ಅಪರೋಕ್ಷ ಜ್ಞಾನಿಗಳ ಲಕ್ಷಣವನ್ನ ತಿಳ್ಕೊಂಡ ಮೇಲಾದ್ರೂ ಕೂಡ ಆ ರೀತಿಯಾದ ಸಾಧನೆ ಮಾಡಬೇಕು ಅನ್ನೋ ಆಸೆಯನ್ನ ಬಿಟ್ಟು ಮನುಷ್ಯರು ಆಸೆಯಿಂದ ಆ ಆಸೆಯನ್ನ ಪೂರ್ತಿ ಮಾಡ್ಕೊಳ್ಳಿಕ್ಕಾಗಿ ತಲೆ ಮೇಲೆ ಬೆಂಕಿ ಬಿದ್ದವರಂತೆ ಯಾಕೆ ಕಷ್ಟಪಡ್ತಾರೆ? ಬಂಭ್ರಮೀತಿ. ಅಲ್ಲಿಂದ ಇಲ್ಲಿ, ಇಲ್ಲಿಂದ ಅಲ್ಲಿ ಯಾಕೆ ತಿರುಗಾಡ್ತಾರೆ ಅಲ್ವಾ? ಕೋತಿ ಆದ್ರೂ ಬೆಸ್ಟು, ಒಂದು ಮರದ ಕೊಂಬೆಯಿಂದ ಇನ್ನೊಂದು ಕೊಂಬೆಗಾರತ್ತೆ. ಈ ಕೆಲಸ ಮಾಡುವಂತವ್ರು ಹಾಗಲ್ಲ. ಸಂಬಳಗಳು ಜಾಸ್ತಿ ಬಂತು ಅಂದ್ರೆ ದೇಶಾಂತರಗಳು ಹೋಗೋದು ನೋಡ್ತಾ ಇದ್ದೆ. ಊರಿಂದ ಊರುಗಳಿಗೆ, ದೇಶದಿಂದ ದೇಶಕ್ಕೆ ಹಾರಾಡ್ತಾ ಇರ್ತೇವೆ. ಯಾಕೆ? ಆಸೆ ಪೂರ್ಣ ಮಾಡ್ಕೊಳ್ಳಿಕ್ಕಾಗಿ, ಸೆಟ್ಲ್ ಆಗ್ಬೇಕು. ಯಾಕೆ? ಕೃಷ್ಣ ಅಂತಾನೆ, ಆಚಾರ್ಯ ಪಾಠ ಮಾಡಿ ನೀವು, ನಾನು ಪಾಠ ಕೇಳ್ತೀನಿ ಅಂತ ಅನ್ಬಿಟ್ಟು ಬೆಳಗ್ಗೆ ಸಾಯಂಕಾಲ ತನಕ ಪಾಠ ಕೇಳ್ಬಿಟ್ರೆ ತತ್ವಜ್ಞಾನ ಬರಲ್ಲಪ್ಪ. ತತ್ವಜ್ಞಾನಕ್ಕೆ ಬೇರೆ ಕಾರಣ ಇದೆ. ಇಂದ್ರಿಯಗಳಿಗೆ ಆಹಾರಗಳನ್ನೇ ಕೊಡಬಾರದಂತೆ. ಶಬ್ದ ಸ್ಪರ್ಶ ರೂಪ ರಸಗಳು ಏನಿದೆ, ಆ ಶಬ್ದ ಸ್ಪರ್ಶ ರೂಪ ರಸಗಳನ್ನ, ಶುದ್ಧ ಶಬ್ದ ಸ್ಪರ್ಶ ರೂಪ ರಸಗಳನ್ನ ಕೊಡಬೇಕು. ಯಾವುದು? ದೇವರಿಗೆ ಸಂಬಂಧಪಟ್ಟದ್ದು, ಶಾಸ್ತ್ರಕ್ಕೆ ಸಂಬಂಧಪಟ್ಟದ್ದು, ಜ್ಞಾನಿಗಳಿಗೆ ಸಂಬಂಧಪಟ್ಟ ಶಬ್ದ ಸ್ಪರ್ಶ ರೂಪ ರಸಗಂಧಗಳ ಅನುಭವ ಇಂದ್ರಿಯಗಳಿಗೆ ಆಗ್ಬೇಕು. ಬಿಟ್ಟು ಐಹಿಕವಾದ ಶಬ್ದ ಸ್ಪರ್ಶ ರೂಪ ರಸಗಂಧಗಳನ್ನ ಪಂಚಜ್ಞಾನೇಂದ್ರಿಯಗಳಿಗೆ ಕೊಡ್ತಾ ಎಷ್ಟು ಜ್ಞಾನ ಸಂಪಾದನೆ ಮಾಡಿಕೊಂಡ್ರು ಅದು ಅಪರೋಕ್ಷ ಜ್ಞಾನವಾಗಿ ಪರಿವರ್ತನೆ ಆಗೋದಿಲ್ಲ. ಮೊದಲು ಇಂದ್ರಿಯ ಜಯ. ಇಂದ್ರಿಯ ಜಯ ಪಡೆದ ಮೇಲೆ ಮನಸ್ಸು ಕಂಟ್ರೋಲು. ಆ ಮನಸ್ಸಿನಿಂದ ಭಗವಂತನ ಶಾಸ್ತ್ರಗಳ ಶ್ರವಣ, ಚಿಂತನ, ಮನನ
ಅದಾದ್ಮೇಲೆ ಅಪರೋಕ್ಷ ಜ್ಞಾನ. ಆದ್ದರಿಂದ ದುಸ್ಸಂಪಾದತ್ವಂ ಜ್ಞಾನಸ್ಯ. ಅಷ್ಟು ಕಷ್ಟ. ಜ್ಞಾನ ಅಷ್ಟು ಸುಲಭದಲ್ಲಿ ಸಿಗೋದಿಲ್ಲ. ತತ್ವಜ್ಞಾನ ಅನ್ನೋದು ಬೀದಿಯಲ್ಲಿ ಮಾರುವಂತಹ ಪದಾರ್ಥವಲ್ಲ, ಕಾಯಿ ಪಲ್ಯಗಳಲ್ಲ, ತರಕಾರಿಗಳಲ್ಲ. 10 ರೂಪಾಯಿ ಕೊಟ್ರೆ ಇಷ್ಟು ಕೊಡಿ ಅಂತ ಹೇಳಿಕ್ಕೆ ಅಪರೋಕ್ಷ ಜ್ಞಾನ ಫ್ರೀಯಾಗಿ ಸಿಗೋದಿಲ್ಲ ಅನ್ನುವ ತತ್ವವನ್ನ ಭಗವಂತ ಹೇಳಬೇಕು. ಅದಕ್ಕಾಗಿ ಈ 3 ಶ್ಲೋಕಗಳಲ್ಲಿ 59, 60 ಮತ್ತು 61 ಈ 3 ಶ್ಲೋಕಗಳಲ್ಲಿ ಸ್ವಾಮಿ ಹೇಳ್ತಾನೆ, ಅಪರೋಕ್ಷ ಜ್ಞಾನ ಸಂಪಾದನೆ ಮಾಡಿಕೊಳ್ಳುವುದು ಬಹಳ ಕಷ್ಟ. ಇಂದ್ರಿಯ ಜಯ ಮುಖ್ಯವಾಗಿ ಸಂಪಾದನೆ ಮಾಡಬೇಕು ಅನ್ನೋದನ್ನ ಭಗವಂತ ಅಂತಾನೆ. ಇಂದ್ರಿಯ ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ ರಸವರ್ಜಂ ರಸೋಪ್ಯಸ್ಯ ಪರಂ ದೃಷ್ಟ್ವಾ ನಿವರ್ತತೆ. ಪ್ರಸಿದ್ಧವಾದ ವಾಕ್ಯ. ಈ ಪ್ರವಚನ ಮಾಡೋರೆಲ್ಲ ಇದನ್ನ ಹೇಳ್ತಾ ಇರ್ತಾರೆ. ಅವಾಗವಾಗ ಪಾಠ ಮಾಡತಕ್ಕ ವಿದ್ವಾಂಸರು ಹೇಳ್ತಾರೆ, ರಸವರ್ಜಂ ರಸೋಪ್ಯಸ್ಯ ಪರಂ ದೃಷ್ಟ್ವಾ ನಿವರ್ತತೆ ನಿರಾಹಾರಸ್ಯ ದೇಹಿನಃ. ತುಂಬಾ ಚೆನ್ನಾಗಿ ಹೇಳ್ತಾನೆ ದೇವರು. ನಿರಾಹಾರ, ಇಂದ್ರಿಯಗಳಿಗೆ ಬೇಕಾದ ಆಹಾರಗಳನ್ನ ಕೊಡದೇ ಇರತಕ್ಕಂಥದ್ದು ರೂಪಾದಿಗಳು. ಇಂದ್ರಿಯಗಳ ಭೋಗಶಕ್ತಿ. ಮನಸ್ಸು ಆಸೆ ಪಡ್ತಾ ಇದೆ ರೀ, ಎಷ್ಟೋ ತೋರಿಸಿ ಬಿಡೋಣ ಮನಸ್ಸಿಗೆ. ಆ ರೂಪ ನೋಡ್ಲಿ, ಶಬ್ದ ಕೇಳಲಿ, ಆ ಮೆತ್ತನೆಯ ಪದಾರ್ಥಗಳನ್ನ ಸ್ಪರ್ಶ ಮಾಡ್ಲಿ, ಪರಮಾದ್ಭುತವಾದ ರಸಗಳನ್ನ ನಾಲಿಗೆ ಮೇಲೆ ಹಾಕೊಳ್ಳಿ, ಅದ್ಭುತವಾದಂತಹ ಗಂಧಗಳನ್ನ ಮೂಗಿನಿಂದ ಹೀರಲಿ. ಏನು ಶಬ್ದ, ಏನು ಸ್ಪರ್ಶ, ಏನು ರೂಪ, ಏನು ರಸ, ಏನು ಗಂಧ ಅನುಭವಕ್ಕೆ ಬರ್ಲಿ. ಅನುಭವ ಮಾಡಿ 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 ಅದರ ಮೇಲೆ ಅಸಹ್ಯ ಬಂದು ಬಿಡ್ಲಿ ಅಂದ್ರೆ ಅದಕ್ಕೆ ಹೇಳ್ತಾರೆ ನಿರಾಹಾರಸ್ಯ ದೇಹಿನಃ. ಆ ವ್ಯಕ್ತಿ, ಸಾಧಕನಾಗಿರತಕ್ಕಂತಹ ವ್ಯಕ್ತಿ ಏನ್ ಮಾಡಬೇಕು? ಆಹಾರಗಳನ್ನ ಬಿಡಬೇಕು. ಆಹಾರಗಳು ಅಂದ್ರೆ ಇಂದ್ರಿಯಗಳಿಗೆ, ಆಯಾ ಇಂದ್ರಿಯಗಳಿಗೆ ಬೇಕಾದ ಆಹಾರಗಳು. ಶಬ್ದಕ್ಕೆ ಕಿವಿ, ರೂಪಕ್ಕೆ ಕಣ್ಣು, ರಸಕ್ಕೆ ನಾಲಗೆ ಅಲ್ವಾ, ಗಂಧಕ್ಕೆ ಮೂಗು, ಸ್ಪರ್ಶಕ್ಕೆ ತ್ವಗಿಂದ್ರಿಯ. ಆ ಇಂದ್ರಿಯಗಳಿಗೆ ಬೇಕಾದ ಭೋಗ ಶಕ್ತಿಯನ್ನ ಕಡಿಮೆ ಮಾಡ್ತಾ ಬರಬೇಕು. ಅದಾದ್ಮೇಲೆ ಅದು ನಿರಾಹಾರ. ನಿರಾಹಾರ ಅಂದ್ರೆ ಏನು? ಶಬ್ದಸ್ಪರ್ಶ ರೂಪರಸಗಂಧಗಳು, ಐಹಿಕವಾದ ಶಬ್ದಸ್ಪರ್ಶ ರೂಪರಸಗಂಧಗಳನ್ನ ಕೊಡ್ಲೇಬಾರದು. ಅದಾದ್ಮೇಲೆ ರಸವನ್ನ ಬಿಡಬೇಕು. ನೋಡಿ, ರಸವರ್ಜಂ ಕೃಷ್ಣ ಅಂತಾನೆ, ರಸವನ್ನ ಬಿಡ್ಬೇಕಂತೆ. ಏನು ರಸವನ್ನ ಬಿಡೋದು ಅಂದ್ರೆ ಏನು? ಭಗವಂತ ಅಂತಾನೆ, ರಸ ಅಂತಂದ್ರೆ ರಾಗ. ನಾನು ಕಣ್ಣಿಂದ ನೋಡಲ್ಲಪ್ಪ, ಕಿವಿಯಿಂದ ಕೇಳಲ್ಲಪ್ಪ, ಮೂಗಿಂದ ಮೂಸೋಲ್ಲಪ್ಪ, ನಾಲಿಗೆಯಲ್ಲಿ ನೆಕ್ಕೋಲ್ಲಪ್ಪ, ಕೈಯಿಂದ ಮುಟ್ಟೋಲ್ಲಪ್ಪ, ಮನಸ್ಸಿನಲ್ಲಿ ಮಾಡಬಾರದನ್ನೆಲ್ಲ ಮಾಡಿಬಿಡ್ತೇನಪ್ಪ. ನಾನು ಮನಸ್ಸಲ್ಲಿ ಮಾಡಿದ್ದು ಯಾರಿಗೂ ಗೊತ್ತಾಗೋಲ್ಲಪ್ಪ ಅಲ್ವಾ? ಭಗವಂತ ಅಂತಾನೆ. ನೆಕ್ಸ್ಟ್ ಹೇಳ್ತಾನ, ಮಿಥ್ಯಾಚಾರ, ಅವನು ದಂಭಾಚಾರಿ. ಹೊರಗಡೆ ನಾಟಕ ಮಾಡ್ತಾ, ಏನು ಮಹಾ ವೈಭೋಗ, ಎಂಥ ಜ್ಞಾನಿ, ಎಂಥ ಆಚಾರ, ಎಂಥ ವ್ಯವಹಾರ ಅಂತ ನಾಟಕ ಮಾಡ್ತಾ, ಪ್ರಪಂಚವನ್ನ ಮೋಸ ಮಾಡ್ತಾ, ಒಳಗಡೆಯಲ್ಲಿ ಮಾಡಬಾರದನ್ನ ಮಾಡ್ತಾ, ಯಾರು ನೋಡೋದಿಲ್ಲ, ಯಾರಿಗೆ ಗೊತ್ತಾಗೋದಿಲ್ಲ, ನಾನು ಕದ್ದು ಅನುಭವಿಸುವಂತ ಸುಖ ಯಾರಿಗೆ ಗೊತ್ತಾಗೋದಿಲ್ಲ ಅಂತ ಅಂದುಕೊಂಡು ಮನಸ್ಸಿನಲ್ಲೇ ಮಂಡಿಗೆಯನ್ನ ತಿನ್ನುವಂಥವನು ಮೂಢ. ಮಿಥ್ಯಾಚಾರಸ್ಸ ಉಚ್ಯತೆ. ದೇವರಂತಾನೆ ಮಾಡಬಾರ್ದು ಹಾಗೆ. ಆದ್ದರಿಂದ ಇಂದ್ರಿಯಗಳಿಗೆ ಆಹಾರವನ್ನ ಕೊಡದೇ ಇರೋದು ಒಂದು. ಎರಡನೇದು ರಸವರ್ಜಿತರಾಗಬೇಕು. ರಸ ಅಂದ್ರೆ ರಾಗ. ಆಚಾರ್ಯರು ವ್ಯಾಖ್ಯಾನ ಮಾಡ್ತಾರೆ, ಟೀಕಾಕೃತ್ಪಾದರು ಅದನ್ನೇ ಹೇಳ್ತಾರೆ, ಮಂತ್ರಾಲಯ ಪ್ರಭುಗಳು ಕೂಡ ಮಾನಸಿಕ ವಿಷಯಾಭಿಲಾಷ ವರ್ಜನಂ. ಎಂಥ ದೊಡ್ಡ ಮಾತು ಗೊತ್ತಾ?
ಮಾನಸಿಕ ವಿಷಯಾಭಿಲಾಷಾ ವರ್ಜನಂ. ಮನಸ್ಸಿನಿಂದ ವಿಷಯಗಳ ಮೇಲಿನ ಆಸೆಯನ್ನ ಬಿಡ್ಬೇಕಂತೆ, ರಸ ಬಿಡ್ಬೇಕಂತೆ. ರಸ ಅಂದ್ರೆ ರಾಗ, ರಾಗ ಅಂದ್ರೆ ಆಸಕ್ತಿ. ಯಾವುದ್ರ ಮೇಲೆ ಆಸಕ್ತಿ? ಮನಸ್ಸಿನಿಂದ ಆಸಕ್ತಿ, ಹೊರಗಡೆ ಇಲ್ಲ. ಕರ್ಮೇಂದ್ರಿಯಾಣಿ ಸಂಯಮ್ಯ ಯಾಸ್ತೆ ಮನಸಾ ಸ್ಮರನ್ ಇಂದ್ರಿಯಾರ್ಥಾನ್ ವಿಮೂಢಾತ್ಮ ಮಿಥ್ಯಾಚಾರ ಸಹ ಉಚ್ಯತೆ. ಈ ನೆಕ್ಸ್ಟ್ ಎಪಿಸೋಡ್ಸ್ ಅಧ್ಯಾಯಗಳಲ್ಲಿ ಸ್ವಾಮಿನೇ ಅಂತಾನೆ, ಕರ್ಮೇಂದ್ರಿಯಗಳನ್ನ ಜ್ಞಾನೇಂದ್ರಿಯಗಳನ್ನ ಏನು ಸಂಯಮನ ಕಂಟ್ರೋಲ್ ಏನ್ ಕಂಟ್ರೋಲ್ ಮಾಡ್ಕೊಂಡಿದ್ದಾರೆ. ಅಬ್ಬಬ್ಬಬ್ಬ. ಯಾಸ್ತೆ ಮನಸಾ ಸ್ಮರನ್, ಹೊರಗಡೆಯಲ್ಲಿ ಕಂಟ್ರೋಲ್ ಮಾಡ್ಕೊಂಡಿದ್ದಕ್ಕಿಂತ ಕೋಟಿ 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 ಪಟ್ಟು ವಿಷಯಗಳ ಮೇಲಿನ ಆಸೆ ಮನಸ್ಸಲ್ಲಿದೆ ಅಂತಂದ್ರೆ ಮಿಥ್ಯಾಚಾರಿ ಅವನು. ದೊಡ್ಡ ಮಾತು. ಅದಕ್ಕೆ ರಾಗವನ್ನ ಬಿಡಬೇಕು, ಮಾನಸಿಕವಾದ ವಿಷಯಗಳ ಮೇಲಿನ ಆಸೆಯನ್ನ ಬಿಟ್ಟು ಬಿಡಬೇಕು, ಮನಸ್ಸಿನಲ್ಲೂ ಅದರ ಮೇಲೆ ಬರಬಾರ್ದು. ಅದಕ್ಕೆ ಅಲ್ರಿ, ಇಂದ್ರಿಯಗಳಿಗೆ ಆಹಾರ ಕೊಡ್ಲಿಲ್ಲ, ಕಣ್ಣಿಗೆ, ಕಿವಿಗೆ, ಮೂಗಿಗೆ, ನಾಲಿಗೆಗೆ, ಚರ್ಮಕ್ಕೆ ಶಬ್ದ ಸ್ಪರ್ಶ ರೂಪ ರಸಗಂಧಗಳೆನ್ನುವ ಆಹಾರಗಳನ್ನ ಕೊಡ್ಲಿಲ್ಲ ಅಂದ್ರೆ ಆಟೋಮೆಟಿಕ್ ಆಗಿ ಮನಸ್ಸಿನ ಆಸೆ ಹೊರಟೋಗತ್ತಲ್ವಾ ಅಂತಂದ್ರೆ ಇಲ್ಲ ಅಂತಾರೆ. ಸುಲಭ ಅಲ್ಲ, ಮನಸ್ಸಿನ ಆಸೆಯನ್ನ ಕಳ್ಕೊಳ್ಳೋದು ಸುಲಭ ಅಲ್ಲ. ಅಷ್ಟು ಸುಲಭ ಅಲ್ಲ. ಹೇಗ್ ಕಳ್ಕೊಳ್ಳೋದು? ರಸಾಕಾಂಕ್ಷಾದಿ ನ ನಿವರ್ತತೆ. ಸುಲಭಕ್ಕೆ ಹೋಗಲ್ಲ ಅಂತಾರೆ ಆಚಾರ್ಯರು. ಮತ್ತೆ ಹೇಗೆ? ಪರಂ ದೃಷ್ಟ್ವಾ ನಿವರ್ತತೆ. ಸರ್ವೋತ್ತಮನ ದರ್ಶನ ಆದರೆ ಹೋಗೋದಂತೆ. ಎಷ್ಟು ಕಷ್ಟ, ಅದನ್ನೇ ಸಾಧನ. ನಾನು ಒಟ್ಟಿಗೆ ಬಿಟ್ಬಿಡ್ತೀನ್ರಿ ಎಲ್ಲ, ಕತೆ ಹೇಳ್ಬೇಡ, ನಾಟಕ ಮಾಡಬೇಡ, ಕೂತ್ಕೊಳ್ಳಲೇ ಅಂತಾರೆ ಶಾಸ್ತ್ರ. ಒಂದೇ ಜನ್ಮದಲ್ಲಿ ಸಕಲ ವಿಧ ಸಾಧನೆಗಳನ್ನು ನಾನು ಮಾಡಿಕೊಂಡು ಈ ಜನ್ಮದಲ್ಲೇ ಫಸ್ಟ್ ಫ್ಲೋರ್ಗೆ, ಆಚಾರ್ಯ ಫಸ್ಟ್ ಫ್ಲೋರ್ ನಲ್ಲಿ ಒಂದು ಜಾಗ ಮಾಡಿಸಿದ್ದೇನೆ, ನಮ್ಮ ಮನೆಯಲ್ಲಿ ವಿಮಾನ ಬಂದು ಕೂಡಿ ಬಿಡುತ್ತೆ, ನಾನು ಮಾಡದೇ ಇರೋ ವ್ರತ ಇಲ್ಲ, ಮಾಡದೇ ಇರೋ ಉಪವಾಸ ಇಲ್ಲ, ಕೇಳದೇ ಇರೋ ಪ್ರವಚನ ಇಲ್ಲ, ಅನುವಾದ ಮಾಡದೇ ಇರುವ ಶಾಸ್ತ್ರ ಗ್ರಂಥಗಳಿಲ್ಲ, ಓದದೇ ಇರುವಂತಹ ಗ್ರಂಥಗಳಿಲ್ಲ, ಏನು ದಾನ, ಏನು ದಕ್ಷಿಣೆ, ಏನು ವೈಭವ. ಆದ್ದರಿಂದ ನಾನು ಈ ದೇಹ ಹೋಗ್ತಾ ಇದ್ದ ಹಾಗೆ ವಿಷ್ಣು ದೂತರು ಬಂದು ವಿಮಾನದಲ್ಲಿ ನಂಗೆ ಕರ್ಕೊಂಡು ಹೊರಟೇ ಬಿಡ್ತಾರೆ, ಲಿಂಗ ದೇಹ ಭಂಗವೇ ಆಗಿಬಿಡುತ್ತೆ ಅನ್ನೋ ಲೆವೆಲ್ಲಿಗೆ ನಮ್ಮಲ್ಲಿ ಕೆಲವರ ಬಿಲ್ಡಪ್ಗಳು ಕಾಣ್ತಾ ಇರುತ್ತೆ. ಪ್ರಪಂಚ ಹಾಗೆ. ನಿಜವಾದ ಶಾಸ್ತ್ರದ ಮಹತ್ವ ಅವ್ರಿಗೆ ಗೊತ್ತಿಲ್ಲ, ಗೊತ್ತು ಮಾಡ್ಕೊಳ್ಬೇಕು ಅನ್ನೋ ಆಸೆನೂ ಅವ್ರಿಗಿಲ್ಲ. ಅದು ಮಜಾ. ಅದು ನಾನು ಎಂಥ ದೊಡ್ಡ ಮನೆತನದಲ್ಲಿ ಹುಟ್ಟಿದ್ದೇನೆ, ನಮಗೆಲ್ಲ ಸಹಸಿದ್ಧವಾದದ್ದು ಅಂತ ಕೆಲವರಿಗೆ. ಇನ್ನು ನಾವೆಲ್ಲ ಸುಧಾಮಂಗಳ ಮಾಡ್ಕೊಂಡ್ಬಿಟ್ಟಿದೀವ್ರಿ, ನಮ್ಮಂಥವ್ರಿಗೆ ದುರಹಂಕಾರ ಇರುತ್ತಲ್ಲ, ಸುಧಾಮಂಗಳ ಮಾಡ್ಕೊಂಡ್ಬಿಟ್ಟಿದೀವಿ. ನಮಗೆಲ್ಲ ಸುಧಾ ಆಗೋಯ್ತು ಅಂದ್ರೆ ಆಗೋಯ್ತು, ಸ್ವರ್ಗ ಲೋಕ ಅಲ್ಲ, ವೈಕುಂಠಕ್ಕೆ ಹೋಗಿ ಸುಧಾ ಅಮೃತವನ್ನ ಕುಡಿದು ಬಿಡೋದೆ. ಆ ಫೀಲಿಂಗ್ ಅಲ್ಲಿ ಇರ್ತಾರೆ, ನೆಲದ ಮೇಲೆ ಕಾಲೇ ಇರಲ್ಲ. ವಿನಯ ಅಂತೂ ದೂರದ್ದು ಮಾತು. ಒಂದ್ ಎರಡು ಕಡೆ ಅಲ್ಲಿ ಇಲ್ಲಿ ಬಂದು ಫೇಮಸ್ ಆಗ್ಬಿಟ್ರಂತೂ ಕೂಡ ಕೇಳೋರೇ ಇರಲ್ಲ. ನಾನು ಜ್ಞಾನಿ, ನಾನು ದಾನಿ ಅನ್ನುವ ಮಾನ, ದುರಹಂಕಾರ ನೆತ್ತಿಗೇರಿರುತ್ತೆ, ಕಪಾಳಕ್ಕೆ ಹೊಡೆದು ಇಳಿಸ್ತಾರ ಆಚಾರ್ಯರು. ಹೋಗೋದಿಲ್ಲಯ್ಯ, ಅದು ಹೋಗೋದು ಯಾವಾಗ ಗೊತ್ತೇನಯ್ಯ? ಇಲ್ಲಿ ತನಕ ಹೇಳಿದ್ರಲ್ಲ ನಿನ್ನೆಯಿಂದ, ಆ ಎಲ್ಲ ಸಾಧನೆಗಳನ್ನ ಮಾಡಿ ಅಪರೋಕ್ಷ ಜ್ಞಾನವನ್ನ ಪಡೆದರೆ ಮಾತ್ರ ಸತು ಅಪರೋಕ್ಷ ಜ್ಞಾನಾದೇವ ನಿವರ್ತತೆ. ಆಚಾರ್ಯರ ಮಾತಿಗೆ ಮಂತ್ರಾಲಯ ಪ್ರಭುಗಳು ವ್ಯಾಖ್ಯಾನ ಮಾಡುವಾಗ ಇನ್ನೊಂದು ಸ್ವಲ್ಪ ಸರಳ ಮಾಡ್ತಾರೆ. ಅಪರೋಕ್ಷ ಜ್ಞಾನ ಅಂದ್ರೆ ಏನು? ಪರಮಾತ್ಮ ದರ್ಶನ. ಪರಮಾತ್ಮ ದರ್ಶನೇನೈವ ವಿಷಯ ಅಭಿಲಾಷ ಉಪಯಾತೀತ್ಯರ್ಥ. ಹೃದಯದಲ್ಲಿ ಬಿಂಬರೂಪಿ ಭಗವಂತನ ದರ್ಶನವಾದ ಮೇಲೆ, ಅಪರೋಕ್ಷ ಜ್ಞಾನವಾದ ಮೇಲೆ, ಮನಸ್ಸಿನಲ್ಲಿರುವಂತಹ ವಿಷಯಗಳ ಮೇಲಿನ ಅಭಿಲಾಷೆ, ಆಸೆ, ರಾಗ
ಹೋಗತ್ತೆ, ಅಲ್ಲಿ ತನಕ ಹೋಗಲ್ಲ. ಒಂದು ಪ್ರಮಾಣ ವಾಕ್ಯವನ್ನ ಕೊಡ್ತಾರೆ ಆಚಾರ್ಯರು ಭಾಷ್ಯದಲ್ಲಿ. ಇಂದ್ರಿಯಾಣಿ ಜಯಂತ್ಯಾಶು ನಿರಾಹಾರ ಮನೀಷಿಣ. ಕಣ್ಣಿಗೆ ರೂಪವನ್ನ ಕೊಡದೆ ಕಣ್ಣನ್ನ ಗೆಲ್ಬಹುದಂತೆ. ಕಿವಿಗೆ ಶಾಸ್ತ್ರ ವಿರುದ್ಧವಾದ ಶಬ್ದಗಳನ್ನು ಕೇಳಿಸದೆ ಶ್ರವಣೇಂದ್ರಿಯ ಜಯ. ಮೂಗಿಗೆ ಶಾಸ್ತ್ರ ವಿರುದ್ಧವಾದ ಗಂಧಗಳನ್ನ ಕೊಡದೆ ಘ್ರಾಣ ಜಯ. ನಾಲಿಗೆ ಮೇಲಂತೂ ಗೊತ್ತಿದ್ದೆ, ನಿಷಿದ್ಧ ಪದಾರ್ಥಗಳನ್ನ ತಿನ್ನದೆ ರಸನೇಂದ್ರಿಯ ಜಯ. ನಿಷಿದ್ಧ ಪದಾರ್ಥ ಅಲ್ಲ, ನಿಷಿದ್ಧ ಪದಾರ್ಥಗಳ ಸ್ಪರ್ಶವಿಲ್ಲದೆ ಸ್ಪರ್ಶೇಂದ್ರಿಯ ಜಯ. ಆದ್ರೆ ರಸನೇಂದ್ರಿಯದ ಜಯವನ್ನ ಸಂಪಾದನೆ ಮಾಡುವುದು ಬಹಳ ಕಷ್ಟ ಅಂತೆ. ಇಂದ್ರಿಯಾಣಿ ಜಯಂತ್ಯಾಶು ನಿರಾಹಾರಾಹ ಮನೀಷಿಣಃ ವರ್ಜಯಿತ್ವಾತು ರಸನಾ. ನಾಲಿಗೆ ಇದೆಯಲ್ಲ, ರಸವನ್ನ ಭೋಗಿಸುವ ಆಸೆ ನಾಲಿಗೆಗೆ ಕಡಿಮೆ ಆಗೋದಿಲ್ಲ. ಆಹಾರ ಕೊಡಲ್ಲ ನಾನು, ಸುಮ್ಮನೆ ದಶಮಿ ರಾತ್ರಿ ಉಪವಾಸ ಮಾಡಿ, ಏಕಾದಶಿ ಪೂರ್ಣ ಉಪವಾಸ ಇದ್ದು ಅಲ್ವಾ, ಏಕಾದಶಿ ರಾತ್ರಿ ತರಕಾರಿಗಳನ್ನು ಹೆಚ್ಚುತ್ತಾ ಕೂತ್ರೆ, ಸುಮ್ಮನೆ ಕೂತ್ರೆ ಯಾವಾಗ ಪಾಲನೆ ಆಗತ್ತೆ, ಅದ್ಭುತವಾಗಿ ಮಾಡ್ಕೊಂಡು ತಿಂದು ಬಿಡ್ತೇನೆ ನಾನು ಅಂತ ನಾಲಿಗೆಗಳು ಎಷ್ಟು ಎಳಿತಾ ಇರ್ತದೆ. ಎಲ್ಲರ ನಾನು ಗೆದ್ದಿದ್ದೇನೆ ನಾಲಿಗೆ ಅಂತ ಅನ್ನೋದು ಇಲ್ವೇ ಇಲ್ವಂತೆ ಪ್ರಪಂಚದಲ್ಲಿ. ಗೆಲ್ಲಲಿಕ್ಕೆ ಅಭ್ಯಾಸ ಮಾಡ್ತಾ ಇದ್ದೀನಿ ಅಂತ ಅನ್ಬೇಕಷ್ಟೇ. ನಾನು ಗೆಲ್ಲುವ ಪ್ರಯತ್ನ ಮಾಡ್ತಾ ಇದ್ದೇನೆ, ಗೆದ್ದಿಲ್ಲ. ಗೆಲ್ಲೋದು ಅಂದ್ರೆ ಏನ್ ಗೊತ್ತಾ, ವರ್ಷಗಟ್ಲೆ ಆಹಾರ ಇಲ್ಲದೆ ಇದ್ರೂ ಕೂಡ ಮನಸ್ಸಿನಲ್ಲಿಯೂ ತಿನ್ಬೇಕು ಅನ್ನೋ ಆಸೆ ಹುಟ್ಟಬಾರದು. ವರ್ಷಗಟ್ಲೆ, 1 ವರ್ಷ 2 10 ವರ್ಷಗಳ ಕಾಲ ಆಹಾರವೇ ನಾಲಿಗೆಗೆ ಬಿದ್ದಿಲ್ಲ. ಉಪ್ಪು ಹುಳಿ ಖಾರ ಸಿಹಿ ಕಹಿ ಒಗರು ಷಡ್ರಸೋಪೇತವಾದ ಭೋಜನ ನಾಲಿಗೆಗೆ ಬೀಳದೆ ಇದ್ರೂ ಮನಸ್ಸಿನಲ್ಲಿಯೂ ತಿನ್ಬೇಕು ಅನ್ನೋ ಆಸೆ ಬಂದಿಲ್ಲ ಅಂದ್ರೆ ಅವನು ರಸನೇಂದ್ರಿಯವನ್ನ ಗೆದ್ದವನು ಅಂತ ಅರ್ಥ. ನಾನು ನೀವೆಲ್ಲ ಅಭ್ಯಾಸ ಮಾಡ್ತಾ ಇರೋರು ಅಂತ ಅರ್ಥ. ರಸನೇಂದ್ರಿಯಗಳನ್ನ ಗೆಲ್ಲಿಕ್ಕೆ ಸಾಧನೆಯನ್ನ ಮಾಡ್ತಾ ಇದ್ದೇವೆ. ಯಾವಾಗ ರಸನೇಂದ್ರಿಯವನ್ನ ಗೆಲ್ಬಹುದು ಅಂತಂದ್ರೆ ಭಗವದ್ ದರ್ಶನವಾದಾಗ. ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡ್ರಿ. ಆದ್ದರಿಂದ ಕಷ್ಟಪ್ಪ, ಬಹಳ ಕಷ್ಟ ಇದೆ ಅರ್ಜುನ. ಎರಡೂ ಕೂಡ ಮಾನಸಿಕ ವಿಷಯರಾಗ, ಅದರ ಭೋಗ ಮಾಡುವ ಶಕ್ತಿ, ಅದರಲ್ಲಿ ಆಸಕ್ತಿ, ಎಲ್ಲವೂ ಸರ್ವೋತ್ತಮನಾದ ಭಗವಂತನನ್ನ ಅಪರೋಕ್ಷ ಜ್ಞಾನದಿಂದ ಹೃದಯ ಕಮಲದಲ್ಲಿ ಬಿಂಬರೂಪಿ ಭಗವಂತನ ದರ್ಶನವನ್ನ ಮಾಡಿ ಆದ ಮೇಲೆ ಅದು ಪರಿಹೃತವಾಗತ್ತೆ, ಆಸೆ ಅನ್ನೋದು ಹೋಗತ್ತೆ. ಆದ್ದರಿಂದ ಸಾಧನೆ ಅಂತನ್ನೋದು ತುಂಬಾ ಇದೆ. 2 ಅಕ್ಷರ ಶಾಸ್ತ್ರ ಕೇಳಿಬಿಟ್ರೆ, 2 ಅಕ್ಷರ ಅನುವಾದ ಮಾಡಿಬಿಟ್ರೆ, 2 ಸರ್ಟಿಫಿಕೇಟ್ ತಗೊಂಡ್ಬಿಟ್ರೆ, 2 ಪ್ರವಚನ ಮಾಡಿಬಿಟ್ರೆ ಜ್ಞಾನ ಬರಲ್ಲ ರೀ. ಬುದ್ಧಿಲಿರ್ಬೇಕು ನಮಗೆ. ತತ್ವಜ್ಞಾನ ಪಡಿಲಿಕ್ಕಾಗಿ ನಾವು ಸಾಧನೆಯನ್ನ ಮಾಡ್ತಾ ಇದ್ದೇವೆ. ಭಗವದ್ ಅಪರೋಕ್ಷ ಜ್ಞಾನ ಪಡಿಲಿಕ್ಕಿದೆಲ್ಲ ಸಾಧನಗಳು, ಶ್ರವಣಾದಿಗಳು, ವ್ಯಾಖ್ಯಾನಾದಿಗಳು, ಅನುವಾದಾದಿಗಳು ಅಹಂಕಾರಕ್ಕಲ್ಲ. ನಾನು ಓದಿದೆ, ನಾನು ಪಾಠ ಮಾಡ್ತೀನಿ, ಯಾವ ಗ್ರಂಥ ಕೊಟ್ಟರು ನಾನು ಪಾಠ ಇದೆಲ್ಲ ಏನ್ ಮಾಡ್ತೀಯ ತಗೊಂಡು ಅಹಂಕಾರವನ್ನ ಪಟ್ಟು? ದೇವರೇ ಬರಲ್ಲ. ನಾಯಮಾತ್ಮ ಪ್ರವಚನೇನ ಲಭ್ಯ ನ ಮೇಧಯ ನ ಬಹುನಾ ಶ್ರುತೇನ. ನಾನು ಕೇಳದೇ ಇರೋ ಗ್ರಂಥನೇ ಇಲ್ಲ ಅಂತ ಬಾಯಿ ಬಡ್ಕೊಂಡ್ರು ಬರಲ್ಲ ದೇವ್ರು. ನಾನೆಷ್ಟು ಪ್ರವಚನಗಳನ್ನ ಪಾಠಗಳನ್ನ ಮಾಡಿಬಿಟ್ಟಿದ್ದೇನೆ ಅಂದ್ರೆ ಹೋಗಲೇ ಅಂತ ದೇವ್ರು. ನ ಮೇಧಯ, ನನ್ನ ಮೇಧಾಶಕ್ತಿ ಅಪೂರ್ವ ಸ್ವಾಮಿ, ಪುಸ್ತಕವೇ ಬೇಡ ನನಗೆ, ಎಲ್ಲವನ್ನ ಹೇಳ್ತೀನಿ ಅಂತ ದೇವ್ರಂತಾನೆ. ಇಷ್ಟೆಲ್ಲ ಮಾಡಿ ನಿನ್ನನ್ನ ನಾನು ರೆಕಗ್ನೈಸ್ ಮಾಡಬೇಕು. ಎಷ್ಟು ಜನ ಶಿಷ್ಯರಿದ್ದಾರೆ ನೋಡ್ರಿ ಇವರಿಗೆ. ಶಿಷ್ಯ ವರ್ಗದಿಂದ ಇವರ ಬಲ ಏನು ಅಂತ ಗೊತ್ತಾಗತ್ತೆ. ಶಿಷ್ಯ ವರ್ಗದ ಬಲ ಮುಖ್ಯ ಅಲ್ಲಪ್ಪ, ನನ್ನ ಬಲ ಮುಖ್ಯವೋ ನಿನಗೆ. ಯಮೈವೇಶ ವೃಣುತೆ ತೇನ ಲಭ್ಯ. ಇಷ್ಟೆಲ್ಲ ಮಾಡಿದ್ದನ್ನ ಭಗವಂತ
ರೆಕಗ್ನೈಸ್ ಮಾಡ್ದ. ಅಥೆಂಟಿಫಿಕೇಶನ್, ನಾವು ಸರ್ಟಿಫೈಡ್ ಸಾಧಕರು ಅಂತ ಆಗಬೇಕಾದ್ರೆ ಗುರುಗಳ ಮೂಲಕ ವಾಯುದೇವರ ಮೂಲಕ ಸ್ವಾಮಿ ನಮ್ಮನ್ನ ಒಪ್ಪಿದರೆ ಇದೆಲ್ಲ ಆಗತ್ತೆ. ಅದಕ್ಕಾಗಿ ಸಕಲ ಕ್ರಿಯೆಗಳನ್ನು ಮಾಡಿಸುವ ನಿನಗೆ ಸಮರ್ಪಣೆ ಅಂತ ಅನುಸಂಧಾನ ಇಟ್ಟುಕೊಂಡು ಮಾಡಿದಾಗ ಇದೆಲ್ಲ ಏನಾಗತ್ತೆ? ಸಾಧನ ಅಂತ ಆಗತ್ತೆ. ಸರಿ, ಇನ್ನೊಬ್ಬ ಇದ್ದಾನೆ. ನಮ್ಗೆ ಇವಾಗ ಏನು ಗೊತ್ತಾಯ್ತು? ಇಂದ್ರಿಯ ಜಯ. ಇಂದ್ರಿಯ ಜಯ ಹೇಗೆ? ಎರಡು ರೀತಿ ಆಯ್ತು. ಒಂದು, ಜಿಜ್ಞಾಸುವಿಗೆ ಎರಡು ತರ. ಜಿಜ್ಞಾಸು ನಮ್ಮಂಥವರಿಗೆ, ಸಾಧನೆಯನ್ನ ಮಾಡುವಂತಹ ವ್ಯಕ್ತಿಗಳಿಗೆ ಇಂದ್ರಿಯಗಳಿಗೆ ಆಹಾರವನ್ನ ಕೊಡದೇ ಇರುವಂಥದ್ದು, ಅಯೋಗ್ಯ ಆಹಾರವನ್ನ, ಶಾಸ್ತ್ರೀಯವಾದ ಆಹಾರ ಅಲ್ಲ. ನನಗೆ ದೇವರ ಪ್ರತಿಭೆ ನೋಡ್ಲಿಕ್ಕೆ ಅಸಹ್ಯ ಆಗತ್ತೆ, ಶಾಸ್ತ್ರ ಗ್ರಂಥಗಳ ಅಕ್ಷರಗಳನ್ನ ನೋಡ್ಲಿಕ್ಕೆ ಒಂಥರ ಅದಲ್ಲ ಅಲ್ಲ. ದುಷ್ಟ, ಎಲ್ಲ ದುಷ್ಟ 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 ದುಷ್ಟ. ನಮ್ಮಂಥವರಿಗೆ ನಾವು ಮಾಡ್ಬೇಕು ಇವಾಗ. ಕಾರಣ ಏನು? ಮನಸ್ಸನ್ನ ಗೆಲ್ಲಬೇಕು ಅಂತಂದ್ರೆ, ಮನಸ್ಸಿನ ಆಸೆ ಪರಿಹಾರ ಆಗಬೇಕು ಅಂತಂದ್ರೆ ಬಾಹ್ಯ ಇಂದ್ರಿಯಗಳ ಶಕ್ತಿಯನ್ನ ಕಡಿಮೆ ಮಾಡಬೇಕು. ಅದಕ್ಕೆ ತಿಂತ್ಯ 3 ಹೊತ್ತಿಗೆ ಸೇರಿ ಒಂದೇ ಹೊತ್ತಿನ ತಿಂದ್ಬಿಡು ಅಂತ ಅಂದ್ಬಿಡೋದಲ್ಲ. ಭಗವಂತ ಅಂತಾನೆ ತಿನ್ನಬಾರದು. ಸಾತ್ವಿಕ ಆಹಾರ ಅಲ್ಲ ದೇವರಂತಾನೆ. ಸಾತ್ವಿಕ ಆಹಾರ ಯಾವುದು ಅಂತ ಗುಣತ್ರಯ ವಿಭಾಗ ಯೋಗದಲ್ಲಿ ತಿಳಿಸ್ಕೊಡ್ತಾನೆ ಸ್ವಾಮಿ. ಯಾವುದು ಸಾತ್ವಿಕ, ಯಾವುದು ರಾಜಸ, ಎಲ್ಲದರಲ್ಲೂ 3 ಥರ ಇದೆ. ಅವಾಗ ನೋಡೋಣ ಅದನ್ನು. ಹೊರಗಿನ ಇಂದ್ರಿಯಗಳ ಶಕ್ತಿಯನ್ನ ಕಡಿಮೆ ಮಾಡಿಕೊಂಡಷ್ಟು ಮನಸ್ಸಿನ ಆಸೆ ಕಡಿಮೆ ಆಗತ್ತೆ. ಮಂತ್ರಾಲಯ ಪ್ರಭುಗಳು ಇದರ ಒಟ್ಟು ಈ ಶ್ಲೋಕದಲ್ಲಿ ಬಂದಂತಹ ತಾತ್ಪರ್ಯ ಏನಿದೆ ಕೊಟ್ಟು ಹೇಳಿಬಿಡ್ತಾರೆ. ನಾವೇನ್ ತಿಳ್ಕೊಳ್ಬೇಕು ಈ ಶ್ಲೋಕದಲ್ಲಿ? ಈಗ ಸಿನಿಮಾ ಬರ್ತಾ ಇದೆ. ಸಿನಿಮಾ ಶಬ್ದಗಳು, ಉದಾಹರಣೆ ಕೊಡೋದಷ್ಟೇ, ಶಬ್ದಗಳು ಕಿವಿಗೆ ಬೀಳ್ತಾ ಇದೆ. ಕಣ್ಣೆದುರಿಗೆ ಇಂದ್ರಿಯಗಳಿಗೆ ವಿಷಯ ಪದಾರ್ಥಗಳ ಸನ್ನಿಧಾನ ಇದೆ. ಹಾಗಿದ್ರೂ ಕೂಡ ಕಣ್ಣು ಮತ್ತು ಕಿವಿ ಅಲ್ಲಿ ಹೋಗೋದಿಲ್ಲ. ಹತ್ತಿರದಲ್ಲೇ ಇದ್ರೂ ಕೂಡ ಕಣ್ಣು ಕಿವಿ ಅಲ್ಲಿ ಹೋಗಲಿಲ್ಲ ಅಂದ್ರೆ ಮನಸ್ಸು ಅಲ್ಲಿಗೆ ಹೋಗೋದಿಲ್ಲ. ಅಲ್ಲಿಗೆ ಹೋದ್ರೂ ಕೂಡ ಮನಸ್ಸಿನಲ್ಲಿ ಅದನ್ನ ನೋಡಬೇಕು ಅನ್ನುವಂತಹ ಆಸೆ ಹುಟ್ಟೋದಿಲ್ಲ. ನಮ್ಮ ಮನಸ್ಸಿಗೆ ಒಂಥರ ಕಸಿವಿಸಿ ಹಿಂಸೆ ಆಗ್ತಿರತ್ತೆ. ಅಯ್ಯೋ, ನಾನು ಹೋಗ್ಬೋದಾಗಿತ್ತು, ಅಲ್ಲಿಗೆ ನೋಡ್ಬೋದಾಗಿತ್ತು. ಶೋಭೆ ಎಲ್ಲಿಂದ ಗೊತ್ತಾ? ವಿಷಯ ಪದಾರ್ಥ ಇದೆ ಕಣ್ಣೆದುರಿಗೆ, ಆದ್ರೆ ಕಣ್ಣು ಮನಸ್ಸು ಕಿವಿ ನೋಡ್ತಾ ಇಲ್ಲ. ಕಣ್ಣು ಕಿವಿ ನೋಡ್ತಿಲ್ಲ, ಆದ್ದರಿಂದ ಮನಸ್ಸಿಗೆ ರಾಗ ಅಭಿಲಾಷೆ ಹುಟ್ಟುತ್ತಾ ಇಲ್ಲ. ಯಾವಾಗ ಮನಸ್ಸು ಕಣ್ಣು ಕಿವಿ ಬಲವಂತವಾಗಿ ಹೋಗ್ಬಿಡುತ್ತದು, ಕಣ್ಣು ಮತ್ತು ಕಿವಿ ಸಿನಿಮಾ ರೂಪಕ್ಕೆ, ಸಿನಿಮಾ ಶಬ್ದಕ್ಕೆ ಮರುಳಾಗಿ ಹೋದ್ರೂ ಕೂಡ ಮನಸ್ಸಿಗೆ ಅದರ ಮೇಲೆ ವಿಚಿತ್ರವಾದ ಆಸೆ ಬರ್ತಾ ಇಲ್ಲ. ಮನಸ್ಸಿಗೆ ಆಸೆ ಬರ್ತಾ ಇಲ್ಲ. ಯಾವಾಗ ಮನಸ್ಸು ಸ್ಟಿಫ್ ಆಗಿ ನಿಂತ್ಕೊಳ್ಳುತ್ತೆ ಆಗ ಜೀವನಿಗೆ ಶೋಭಾ ಇಲ್ಲ. ಏನೋ ಕಳ್ಕೊಂಡ ಒಂಥರ ಒದ್ದಾಡ್ತಾ ಬಾಲ ಸುಟ್ಟ ಬೆಕ್ಕಿನಂತೆ ಅಲ್ಲಿಂದ ಇಲ್ಲಿ, ಇಲ್ಲಿಂದ ಅಲ್ಲಿ ಹಾರಾಡ್ತಾ ಇರೋದು. ಇಲ್ಲ, ಆತ್ಮನಿಗೆ ಅದಿಲ್ಲ. ಯಾವಾಗ ಆತ್ಮನಿಗೆ ಕ್ಷೋಭೆ ಇಲ್ಲ, ಮನಸ್ಸಿಗೆ ವಿಷಯ ಪದಾರ್ಥಗಳ ಮೇಲೆ ರಾಗ ಇಲ್ಲ, ಮನಸ್ಸಿಗೆ ರಾಗ ಇಲ್ಲ, ವಿಷಯ ಪದಾರ್ಥಗಳು ಕಣ್ಣೆದುರುಗಿದ್ರು ಕಣ್ಣು ಕಿವಿ ಮೊದಲಾದ ಇಂದ್ರಿಯಗಳಲ್ಲಿ ಹೋಗ್ತಾ ಇಲ್ಲ. ಹೋಗ್ತಾ ಇದ್ರೂ ಕೂಡ ಮನಸ್ಸಿಗೆ ಅದರ ಮೇಲೆ ಆಸಕ್ತಿ ಇಲ್ಲ. ಮನಸ್ಸಿಗೆ ಆಸಕ್ತಿ ಇಲ್ಲ, ಆದ್ದರಿಂದ ಜೀವನಿಗೆ ಅದರ ಮೇಲೆ ಕ್ಷೋಭೆ ಇಲ್ಲ.
ಅನ್ನುವ ಒಂದು ಪರಿಸ್ಥಿತಿ, ವ್ಯವಸ್ಥೆ, ಅವಸ್ಥೆ ಯಾವಾಗ ನಮಗೆ ಬರುತ್ತೆ ಅದನ್ನ ಶಾಸ್ತ್ರ ಕರೆಯುತ್ತೆ ಇಂದ್ರಿಯ ಜಯ. ಅಭ್ಯಾಸ ಮಾಡ್ಬೇಕಲ್ವಾ? ಅಭ್ಯಾಸ ಮಾಡಿದ್ರೆ ಮಾತ್ರ ಬರೋದಲ್ವ ಇದು. ಇದು ಎರಡು ತರ. ಬಾಹ್ಯೇಂದ್ರಿಯಗಳು ಏನಿದೆ, ಕಣ್ಣು ಕಿವಿ ಮೊದಲಾದ ಇಂದ್ರಿಯಗಳು, ಅದಕ್ಕೆ ಶಕ್ತಿಯನ್ನು ನಾವು ಕಡಿಮೆ ಮಾಡಿಬಿಟ್ರೆ, ಅದ್ಭುತ ಹೇಳ್ತಾರೆ ನೋಡ್ರಿ ಮಂತ್ರಾಲಯ ಪ್ರಭುಗಳು, ಟೀಕಾಕೃತ್ಪಾದರೆ ಮೊದಲಾದ ಮಹಾನುಭಾವರು ವ್ಯಾಖ್ಯಾನ ಮಾಡಿದ ಎಲ್ಲದರ ಸಾರವನ್ನ ಕೊಡ್ತಾರೆ. ಗೀತಾ ವಿವೃತ್ತಿ. ಬಾಹ್ಯೇಂದ್ರಿಯಗಳ ಶಕ್ತಿ ಕ್ಷಯ ಆದ್ರೆ ಮನಸ್ಸಿನಲ್ಲಿ ಅಭಿಲಾಷಾ ಕ್ಷಯವಾಗತ್ತೆ. ಮನಸ್ಸಿನಲ್ಲಿ ಅಭಿಲಾಷಾ ಕ್ಷಯ ಹೇಗಾಗತ್ತೆ ಅಂತಂದ್ರೆ, ನಮ್ಮಂತಹ ಸಾಧಕರಿಗೆ ಆಹಾರ ಕೊಡದೆ ಅದಾಗತ್ತೆ. ನಮ್ಮಂತಹ ಸಾಧಕರಿಗೆ ಆದಷ್ಟು ದುಷ್ಟ ಶಬ್ದ, ದುಷ್ಟ ಸ್ಪರ್ಶ, ದುಷ್ಟ ರೂಪ, ದುಷ್ಟ ರಸ, ದುಷ್ಟಗಂಧ ಅದನ್ನ ಕೊಡದೆ 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 ಅಭ್ಯಾಸ ಮಾಡಿಸ್ಬಿಟ್ರೆ ಅದೇನಾಗ್ಬಿಡುತ್ತೆ, ಈ ಬಾಹ್ಯೇಂದ್ರಿಯಗಳ ಶಕ್ತಿ ಕಡಿಮೆ ಆಗ್ಬಿಡುತ್ತೆ. ಮನಸ್ಸಿಗೆ ಆಸೆ ಹೊರಟೋಗತ್ತೆ. ಯಾರಿಗೆ? ನಮ್ಮಂಥವರಿಗೆ, ಜ್ಞಾನಿಗಳಿಗೆ, ಸಾಧಕರಿಗೆ. ಹೇಗೆ ಬರುತ್ತೆ? ಬ್ರಹ್ಮದರ್ಶನದಿಂದ ಬರುತ್ತೆ. ನಾವು ಫಸ್ಟ್ ಸ್ಟೇಜ್ ಇಂದ್ರಿಯ ಜಯವನ್ನ ಸಂಪಾದನೆ ಮಾಡ್ಕೊಳ್ಬೇಕಾದ್ದು ಹೇಗೆ? ಆಯಾ ಇಂದ್ರಿಯಗಳಿಗೆ ದುಷ್ಟ ವಿಷಯಗಳನ್ನ ಕೊಡದೆ. ಜ್ಞಾನಿಗಳು ಹೇಗೆ ಅದನ್ನು ಮೀರಿದ ವಿಷಯದ ಅಭಿಲಾಷೆಯನ್ನ ನಾಶ ಮಾಡ್ಕೊಳ್ತಾರೆ? ಬ್ರಹ್ಮದರ್ಶನದಿಂದ. ಒಬ್ಬ ಸಾಧಕ ಸಿದ್ಧ ಸಾಧಕ ಪುರುಷ ವಿಷಯ ಪದಾರ್ಥಗಳನ್ನ ಇಂದ್ರಿಯಗಳಿಗೆ ಕೊಡದೆ ಗೆಲ್ಲೋದು. ಜ್ಞಾನಿ ಬ್ರಹ್ಮದರ್ಶನದಿಂದ 100% ಗೆಲ್ಲೋದು. 50% ಉಪವಾಸದಿಂದ, 50% ಬ್ರಹ್ಮದರ್ಶನದಿಂದ. ಟೋಟಲಿ ಪರಂದೃಷ್ಟ ನಿವರ್ತತೆ. 100% ವಿಷಯ ಪದಾರ್ಥಗಳ ಮೇಲಿನ ಅಭಿಲಾಷೆ ಹೋಗೋದು ಯಾವಾಗ? ಬ್ರಹ್ಮದರ್ಶನದಿಂದ. ಒಟ್ಟು ತಾತ್ಪರ್ಯ ಏನಾಯ್ತು? ಇಂದ್ರಿಯ ಜಯ ಮಹಾಪ್ರಯತ್ನ ಸಾಧ್ಯ, ಅಲ್ಪ ಪ್ರಯತ್ನದಿಂದ ಬರೋದಲ್ಲ. ಒಂದೆರಡು ಜನ್ಮಗಳಲ್ಲಿ ಮಾಡಿದ ಸಾಧನೆಗಳಿಂದ ಬರುವಂತದ್ದಲ್ಲ. 10 ಜನ್ಮ, ಅವರವರ ತಾರತಮ್ಯಾನುಸಾರವಾಗಿ 10 ಜನ್ಮಗಳಲ್ಲಿ, ಕೆಲವರಿಗೆ 100, ಮತ್ತೆ ಕೆಲವರಿಗೆ 1000, ಅವರವರ ಯೋಗ್ಯತೆಗೆ ಅನುಗುಣವಾಗಿ ಸಾಧನೆಯನ್ನ ಮಾಡ್ತಾ 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 ಇಂದ್ರಿಯ ಜಯವನ್ನ ಸಂಪಾದನೆ ಮಾಡಬೇಕು. ಅದನ್ನೇ ಪ್ರತ್ಯಾಹಾರ. ಅದಕ್ಕೆ ಹೇಳ್ತಾರೆ ಅಲ್ರಿ, ಇಂದ್ರಿಯ ಜಯಕ್ಕೋಸ್ಕರವಾಗಿ ಆ ಇಂದ್ರಿಯ ಪದಾರ್ಥಗಳಿಗೆ ವಿಷಯಗಳನ್ನ ಕೊಡೋದೇ ಇಲ್ಲ. ಉಪವಾಸ ಹಾಕ್ಬೇಕು. ಕಣ್ಣಿಗೆ ಉಪವಾಸ, ಕಿವಿಗೆ ಉಪವಾಸ, ಮೂಗು ಉಪವಾಸ, ನಾಲ್ಗೆಗೆ ಉಪವಾಸ, ಚರ್ಮಕ್ಕೆ ಉಪವಾಸ. ಉಪವಾಸ ಹಾಕಿ 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 ಶಕ್ತಿ ಕಡಿಮೆ ಮಾಡಿ, ಮನಸ್ಸಿಗೂ ಆಸೆ ಬರದೇ ಇರುವಂತೆ ಮಾಡಿ ನಾನು ಇಂದ್ರಿಯ ಜಯ ಸಂಪಾದನೆ ಮಾಡು. ಯಾಕಷ್ಟು ಒದ್ದಾಡ್ಬೇಕ್ರಿ? ಪ್ರತ್ಯಾಹಾರ ಮಾಡಿದ್ರೆ ಆಗೋಯ್ತಲ್ವಾ? ಈಸಿಯಾಗಿ ಹೇಳ್ತಾರೆ. ಪ್ರತ್ಯಾಹರಣ ಸಾಮಾನ್ಯ ಯೋಗಶಾಸ್ತ್ರದಲ್ಲಿ ಬಂದ ಪ್ರತ್ಯಾಹರಣ, ವೈಷ್ಣವ ಯೋಗಶಾಸ್ತ್ರದಲ್ಲಿ ಬಂದ ಪ್ರತ್ಯಾಹರಣವಲ್ಲ, ಸಾಧಾರಣ ಪ್ರತ್ಯಾಹಾರ. ಬೇಡಪ್ಪ, ಇವತ್ತು ಬೇಡ, ಸಾಮಾನ್ಯ ಪ್ರಯತ್ನದಿಂದ ಮಾಡಬಹುದಲ್ಲ. ಯಾಕೆ ಮಾಡ್ಲಿಕ್ಕಾಗಲ್ಲ? ಪ್ರಯತ್ನ ಪಟ್ರೆ ಯಾವ್ದು ಸಾಧ್ಯ ಅಲ್ಲ ರೀ. ನಿರಾಹಾರ ಯಾಕೆ ಕೊಡ್ಬೇಕು ಇಂದ್ರಿಯಗಳಿಗೆ? ಉಪವಾಸ ಯಾಕೆ ಹಾಕ್ಬೇಕು? ಪ್ರತ್ಯಾಹರಣ ಮಾಡ್ಕೊಂಡ್ರೆ ಸಾಕು. ಇನ್ನು ಮನಸ್ಸನ್ನ ಗೆಲ್ಲಬೇಕು, ಮನಸ್ಸಿನ ಮೇಲೆ ಆಸೆಯನ್ನ ಬಿಡಬೇಕು. ಅಪರೋಕ್ಷ ಜ್ಞಾನ ಯಾಕೆ? ಬ್ರಹ್ಮಾಪರೋಕ್ಷ ತನಕ ಯಾಕೆ? ನಿತ್ಯಾನಿತ್ಯ ವಸ್ತು ವಿವೇಕ ಇದ್ರೆ ಸಾಕಲ್ಲ. ನಿತ್ಯಾನಿತ್ಯ ವಸ್ತು ವಿವೇಕ ಅಂದ್ರೆ ಏನು? ಎಲ್ಲ ಶಾಸ್ತ್ರಗಳಲ್ಲಿ ಬರುವಂತದ್ದು. ಸಾಧಕನ ಪ್ರಧಾನವಾದ ಲಕ್ಷಣ ಯಾವುದು ಅಂದ್ರೆ ನಿತ್ಯಾನಿತ್ಯ ವಸ್ತು ವಿವೇಕ ಅಂತ. ನಿತ್ಯಾನಿತ್ಯ ವಸ್ತು ವಿವೇಕ ಅಂದ್ರೆ ಅನಿತ್ಯವಾದದ್ದು ಪ್ರಪಂಚ. ಪ್ರಪಂಚವೇ ಅನಿತ್ಯ, ನಶ್ವರ ಅಂದ ಮೇಲೆ ಪ್ರಪಂಚದಲ್ಲಿರುವ ನಾವು, ನಮ್ಮ ಬಂಧುಗಳು, ಎಲ್ಲರೂ
ಜೀವಿಗಳೇ ನಶ್ವರ ದೇಹಗಳಿಂದ ಅಂದಮೇಲೆ ಸಂಪಾದನೆ ಮಾಡುವ ಆಸ್ತಿಗಳು, ಕಟ್ಟುವ ಮನೆಗಳು, ಓಡಿಸುವ ಕಾರು ಬೈಕುಗಳು, ಹಾಕಿಕೊಳ್ಳುವ ಒಡವೆ ವಸ್ತ್ರಗಳು, ಬ್ಯಾಂಕಲ್ಲಿರುವ ದುಡ್ಡುಗಳು ನಶ್ವರ ಅಲ್ವಾ? ಅನಿತ್ಯ ಅಲ್ವಾ? ನಿತ್ಯನಾದವನು ಭಗವಂತ ಅಲ್ವಾ? ಅವನು ಕೊಡುವಂತ ನಿತ್ಯ ಲೋಕ ಅಂದ್ರೆ ಮೋಕ್ಷ ಅಲ್ವಾ? ಇದೇ ನಿತ್ಯ ವಸ್ತು ವಿವೇಕ. ಅದು ಬಂದ್ರೆ ಸಾಕು. ಅಪರೋಕ್ಷ ಜ್ಞಾನದ ತನಕ ಯಾಕೆ ಹೋಗ್ಬೇಕು? ವಿಷಯದ ಮೇಲಿನ ಆಸೆ ಮನಸ್ಸಿಗೆ ಬರಬಾರದು ಅಂತಂದ್ರೆ ಯಾವುದು ನಶ್ವರ, ಯಾವುದು ಅನಶ್ವರ, ಯಾವುದು ನಿತ್ಯ, ಯಾವುದು ಅನಿತ್ಯ ಅನ್ನುವ ಜ್ಞಾನ ಬಂದ್ಬಿಟ್ರೆ ಸಾಕು. ಆಟೋಮೆಟಿಕ್ಲಿ ಮನಸ್ಸಿಗೆ ಆಸೆ ಹೊರಟು ಹೋಗುತ್ತೆ. ಈ ಸ್ಮಶಾನ ವೈರಾಗ್ಯ ಇದ್ದ ಯಾರ ಸತ್ತೋದ್ರೆ ಅಯ್ಯೋ ನಾಳೆ ನಾವು ಅಷ್ಟೇ ಹೇಳ್ಬೇನಪ್ಪ ಅಂತ ಸುಟ್ಟಾಕ್ ಬರ್ತಾ ಇದ್ದ, ಏನ್ ಹುಳಿ ಮಾಡಿದಿರಿ, ತುಂಬಾ ಹಶ್ವಾಗ್, ಸತ್ತೋರ ಮನೆಯಲ್ಲಿ ತಿನ್ನೋರು ಜಾಸ್ತಿ ಅಪ್ಪ ಅಂತ ನಾವೇ ಮಾತಾಡೋದು. ನಮ್ಮ ಹಣೆ ಬರ ಹಾಗೆ. ಪ್ರವಚನ ಕೇಳಿದಾಗ, ಪಾಠಗಳನ್ನ ಕೇಳಿದಾಗ ಅಭಾವ, ಹಣಕಾಸಿನ ಅಭಾವ ಇದ್ದಾಗ ಎಲ್ಲ ವೈರಾಗ್ಯ, ಅದೆಲ್ಲ ಪ್ರಯೋಜನಕ್ಕಿಲ್ಲ ಅಂತಾರೆ. ಸಹಜವಾದ ವಿರಕ್ತಿ. ನಿತ್ಯ ವಸ್ತು ವಿವೇಕ ಇಟ್ಕೊಂಡ್ಬಿಟ್ರೆ, ಹಾಗೆ ಟ್ರೈ ಮಾಡ್ತಾ ಕೂತ್ರೆ ಇಂದ್ರಿಯ ಜಯ ಸ್ವಲ್ಪ ದಿನಕ್ಕೆ ನಮಗೆ ಸಿದ್ಧಿ ಆಗ್ಬಿಡತ್ತೆ. ಅಂದ್ರೆ ಭಗವಂತ ಅಂತಾನೆ, ಸುಮ್ಮನೆ ಕೂತ್ಕೊಳ್ಳಯ್ಯ. ಯಾರತ್ರ ಹೇಳ್ತಾ ಇದ್ದಿ? ಯತತೋ ಹ್ಯಪಿ ಕೌಂತೆಯ ಪುರುಷಸ್ಯ ವಿಪಶ್ಚಿತಃ ಇಂದ್ರಿಯಾಣಿ ಪ್ರಮಾಥೀನಿ ಹರಂತಿ ಪ್ರಸಭಂ ಮನಃ. ವಿಪಶ್ಚಿತಃ, ವಿಪಶ್ಚಿತ್ ಪರೋಕ್ಷ ಜ್ಞಾನಿ. ನಮ್ಮಲ್ಲಿ ಇಬ್ರಿದ್ದಾರೆ, ಇಬ್ರಿದ್ದಾರೆ ಪರೋಕ್ಷ ಜ್ಞಾನಿಗಳು, ಅಪರೋಕ್ಷ ಜ್ಞಾನಿಗಳು. ಅದರಲ್ಲಿ ಪರೋಕ್ಷ ಜ್ಞಾನಿಗಳು ಸಾಧಕರು. ಮಾಡ್ರಿ, ಪ್ರತ್ಯಾಹಾರ ಮಾಡ್ತೀನಿ, ನಿತ್ಯ ವಸ್ತು ವಿವೇಕ ಜ್ಞಾನ ಇಟ್ಕೊಂಡಿದ್ದೀನಿ, 100 ಸಲ ಗೀತೆ ಪಾಠ ಮಾಡಿದ್ದೀನಿ ನಾನು. ಏನು ಬಂದಿದೆ ಮನಸ್ಸಿಗೆ? ಉಪ್ಪಿನಕಾಯಿ ತಿನ್ನೋ ಆಸೆನೆ ಹೋಗ್ಲಿಲ್ಲ ರೀ. ಏನು ಮಾಡೋದ್ರಿ ಅಲ್ವಾ? ಏನು ಪ್ರತ್ಯಾಹಾರ ಮಾಡಿದ್ರೇನು ಏನು? ನಿತ್ಯ ವಸ್ತು ವಿವೇಕ ಎಲ್ಲ ಶಾಸ್ತ್ರದ ಪ್ರಕರಣಗಳನ್ನ ಆರಂಭ ಮಾಡುವಾಗಲೇ ಹೀಗೆ ಆರಂಭ ಆಗೋದು. ನಿತ್ಯ ವಸ್ತು ವಿವೇಕ, ವಿಷಯ ವೈರಾಗ್ಯ, ಇದೇ ಜ್ಞಾನ ಸಾಧನಗಳು. ನಶ್ವರ 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 ಅಂತ ಪ್ರತಿ ಭಾಗವತ ಪ್ರವಚನದಲ್ಲೂ ಹೇಳೋದು. ಮನಸ್ಸಿಗೆ ಬಂದಿದ್ಯಾ ಮರುತಾ ಅವರೇ ನಿಮ್ಗೆ ಅಂತ ನನ್ನ ಯಾರು ಕೇಳ್ಬಿಟ್ರೆ, ಮಂಗಳದ ದಿನ ಭಕ್ಷ್ಯ ಏನ್ ಮಾಡಿಸ್ತೀರಾ ಅಂತ ನಾನ್ ಕೇಳ್ತೀನಿ. ಫ್ಯಾಕ್ಟ್. ಬರಲ್ಲ. ಯಾಕೆ ಬರಲ್ಲ? ಕಾರಣ ಏನು? ಕೃಷ್ಣ ಅಂತಾನೆ, ಪರೋಕ್ಷ ಜ್ಞಾನಿಗಳಿಗೂ ಇಂದ್ರಿಯ ಜಯವನ್ನ ಮಹಾ ಪ್ರಯತ್ನ ಪಟ್ಟು ಸಾಧನೆ ಮಾಡ್ತಾ ಇರತಕ್ಕಂತ ವ್ಯಕ್ತಿಗಳಿಗೂ ಆ ಇಂದ್ರಿಯಗಳಿದೆ ಅಲ್ಲ, ಮನಸ್ಸನ್ನ ಪ್ರಸಭಂ ಹರಂತಿ. ಪ್ರಸಭಂ ಅಂದ್ರೆ ಇಷ್ಟ ಇಲ್ಲ, ಹಗ್ಗ ಹಾಕಿ ಬಲವಂತವಾಗಿ ಎಳ್ಕೊಂಡು ಹೋದ ಹಾಗೆ ಆ ಇಂದ್ರಿಯಗಳನ್ನ, ಮನಸ್ಸನ್ನ, ಇಂದ್ರಿಯಗಳು ವಿಷಯ ಪದಾರ್ಥಗಳ ಹತ್ತಿರಕ್ಕೆ ಕರ್ಕೊಂಡು ಹೋಗ್ಬಿಡತ್ತೆ. ಆಸೆ ಹುಟ್ಟುವಂತೆ ಮಾಡುತ್ತೆ, ಅನುಭವಿಸುವಂತೆಯೇ ಮಾಡಿಬಿಡತ್ತೆ. ಪರೋಕ್ಷ ಜ್ಞಾನಿ ಕಥೆ ಇದು. ನಮಗಿನ್ನೂ ಒಂದು ಗ್ರಂಥದ ಒಂದು ಪ್ರಮೇಯದ ಜ್ಞಾನ 100% ಕನ್ಫರ್ಮ್ ಆಗಿ ಯಥಾರ್ಥವಾಗಿ ನಾವು ಪಡೆದೇ ಇಲ್ಲ. ಇನ್ನೀಗಲೇ ನಾನು ಧ್ಯಾನಿ, ನಾನು ಜ್ಞಾನಿ, ನಾನು ಸಾಧಕ ಅಂತ ಬಿಲ್ಡಪ್ಗಳಿಗೆ ಏನು ಕಡಿಮೆ ಇಲ್ಲ. ಅದಕ್ಕೆ ಗೀತೆ ಓದಬೇಕು. ಗೀತೆ ಯಾಕೆ ನೋಡ್ಬೇಕು ಅಂದ್ರೆ, ಸಾಧನೆಯ ಮಾರ್ಗದಲ್ಲಿ ನಾವೆಲ್ಲಿದ್ದೇವೆ, ನಮ್ಮ ಯೋಗ್ಯತೆ ಏನು. ನೆಟ್ಟಗೆ ಒಂದು ನಿತ್ಯ ವಸ್ತು ವಿವೇಕ ಜ್ಞಾನವೇ ನಮಗಿಲ್ದೇ ಇರುವಂತಹ ಕಶ್ಚಿತ್ ಕ್ರಿಮಿ ಏನೋ ಒಂದು ಅಷ್ಟು ಮಾಡಿಬಿಟ್ಟು ನಾನೇ ದೊಡ್ಡವನು ಅಂತ ಹಾರಾಡಿದ್ರೆ, ಇನ್ನು ಜ್ಞಾನಿಗಳ ಲಕ್ಷಣ ಹೇಗೆ, ಜ್ಞಾನಿಗಳ ವೈಭವ ಹೇಗೆ ನೋಡ್ತಾ ನಗ್ತಾ ಇರ್ತಾರ. ಮಾಡಯ್ಯ ಆಟ ಆಡಯ್ಯ. ಜ್ಞಾನಿಗಳಿಗೆ ಇದೆಲ್ಲ ಬೇಕಾಗೇ ಇಲ್ಲ. ಯಸ್ಯ ಅಮತಂ
ತಸ್ಯ ಮತಂ, ನನಗೇನು ಗೊತ್ತಿಲ್ಲ 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 ರೀ, ಓದ್ಬೇಕ್ರಿ ಅಂತ ಯಾವ ಜ್ಞಾನಿಗಳಿರ್ತಾರೆ ಅವರಿಗೆ ಶಾಸ್ತ್ರದ ತತ್ವದ ಅರಿವಿದೆ. ಮತಂ ಯಸ್ಯ, ನನಗೆಲ್ಲ ಗೊತ್ತು ಬಿಡ್ರಿ, ಎಲ್ಲ ಫಿಂಗರ್ ಟಿಪ್ಸ್ ಅಲ್ಲೇ ಇದೆ, ಎಲ್ಲ ಪಟ 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 ಅಂತ ಹೇಳ್ಬಿಡ್ತೀನಿ ಬನ್ರಿ. ಮತಂ ಯಸ್ಯ ನ ವೇದ ಸಹ ಅವಿಜ್ಞಾತಂ ವಿಜಾನತಾಂ, ವಿಜ್ಞಾತಂ ಅವಿಜಾನತಾಂ. ಉಪನಿಷತ್ ರುದ್ರದೇವರು ಹೇಳುವಂತ ಮಾತು, ಬ್ರಹ್ಮದೇವರು ರುದ್ರದೇವರ ಮಧ್ಯ ನಡೆಯುವ ಸಂಭಾಷಣೆಯ ಮಾತು. ಆದ್ದರಿಂದ ಜ್ಞಾನಿಗಳ ವೈಭವ ಅಪಾರವಾದದ್ದು. ಆ ಜ್ಞಾನ ಸಂಪಾದನೆ ಮಾಡುವ ಮಾರ್ಗ ಬಹಳ ಕಷ್ಟಕರವಾದದ್ದು. ಆದ್ದರಿಂದಲೇ 100% ಜನ ಇದ್ರೆ 10% ಜನಗಳು ಜ್ಞಾನ ಸಂಪಾದನೆ ಮಾಡುವ ಮಾರ್ಗಕ್ಕೆ ಬರುವುದಿಲ್ಲ. ಪಾಂಡಿತ್ಯ ಸಂಪಾದನೆ ಮಾಡ್ತಾರೆ, ವಾಕ್ಯಾರ್ಥ ಗೋಷ್ಠಿಗಳಲ್ಲಿ ಭಾಗವಹಿಸ್ತಾರೆ, ಏನು ಪ್ರವಚನಗಳು ಮಾಡ್ತಾರೆ, ಮಾಡಿ 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 ಮಹಡಿಯ ಮೇಲೆ ಮಹಡಿಗಳನ್ನ ಕಟ್ತಾರೆ. ಅವರಿಗೆ ಶಾಸ್ತ್ರ ಫಲ ಕೊಟ್ಟಿದೆ, ಜ್ಞಾನ ಅನ್ನೋ ಫಲ ಕೊಟ್ಟಿಲ್ಲ, ಹಣ ಅನ್ನೋ ಫಲ ಕೊಡ್ತು. ಭಾಗ್ಯ ದೈವಮಿಹ ಯೋಗ್ಯತಾನುಗಂ. ಬಲಮುರಿ ಶಂಖವನ್ನ ಅದರ ಮಾಹಾತ್ಮ್ಯ ಗೊತ್ತಿಲ್ಲದೆ ಮಾರಿದ ವ್ಯಾಪಾರಿಯಂತೆ ಶಾಸ್ತ್ರವನ್ನ ಇಟ್ಟುಕೊಂಡು ಜೀವನ ಮಾಡುವ ನಮ್ಮಂಥವರು. ನಮಗೆಲ್ಲ ಅನ್ನ ಹಾಕ್ತಿರೋದು ಯಾವುದು? ಶಾಸ್ತ್ರವೇ ಅಲ್ವಾ? ಆ ಶಾಸ್ತ್ರವನ್ನ ನಾವು ಆಕ್ಚುಯಲ್ ಆಗಿ ಯಾವುದಕ್ಕೆ ಉಪಯೋಗ ಮಾಡಬೇಕು? ಜ್ಞಾನಕ್ಕೆ ಉಪಯೋಗ ಮಾಡ್ಬೇಕಲ್ವಾ? ಅದಕ್ಕೋಸ್ಕರವೇ ಹೇಳುತ್ತೆ, ಓದುವುದು ನಿನ್ನ ಕರ್ತವ್ಯ. ಶಾಸ್ತ್ರ ಆದೇಶ ಮಾಡುತ್ತೆ, ಅಧ್ಯಯನ ಮಾಡುವುದು. ವೇದ ಕೃಷ್ಣ ಅಧಿಗಂತವ್ಯ. ಶಾಸ್ತ್ರ ಆದೇಶ, ಸಕಲ ಸಚ್ಚಾಸ್ತ್ರಗಳನ್ನ ಅಧ್ಯಯನ ಮಾಡಬೇಕು. ಜೀವನಕ್ಕೆ ಏನ್ ಮಾಡಬೇಕು? ಶಾಸ್ತ್ರ ಅಧ್ಯಯನ ಮಾಡಿದ್ದೀಯಲ್ವಾ, ನಿನಗೆ ಜೀವನವನ್ನ ಕೊಡುವ ಜವಾಬ್ದಾರಿ ಶಾಸ್ತ್ರದ್ದು. ಅದಕ್ಕೋಸ್ಕರವೇ ಶಾಸ್ತ್ರವನ್ನ ಹಣಕ್ಕಾಗಿ ಉಪಯೋಗ ಮಾಡಿಕೊಂಡರೆ ಶಾಸ್ತ್ರದ ನಿಜವಾದ ಫಲ ಕಥಿತಂ ಕೃಷೇರಿವ ಫಲಾಲಕುಲಂ. ಎಷ್ಟು ಚೆನ್ನಾಗಿ ಹೇಳ್ತಾರೆ ಪಂಡಿತಾಚಾರ್ಯರ ಮಧ್ವವಿಷಯದಲ್ಲಿ. ಆದ್ದರಿಂದ ಮನಸ್ಸು ಪರೋಕ್ಷ ಜ್ಞಾನಿಗೆ ಇಂದ್ರಿಯಗಳು ಸೇರ್ಕೊಂಡು ಮನಸ್ಸನ್ನ ಎಳೆದು ಬಿಡತ್ತೆ. ಜಿಹ್ವೈಕತೋಚ್ಯುತ ವಿಕರ್ಷತಿ ಮಾ ವಿತೃಪ್ತ. ಪ್ರಹ್ಲಾದರಾಜರಂತಾರೆ ನರಸಿಂಹದೇವರ ಮುಂದೆ, ಪರೋಕ್ಷ ಜ್ಞಾನಿಗಳ ವೈಭವ ಹೇಗ್ ಗೊತ್ತಾ ನರಸಿಂಹ? ನಾಲಿಗೆ ಒಂದು ಕಡೆ ಎಳಿತಾ ಇದೆಯೋ, ಕಣ್ಣೊಂದು ಕಡೆ ಎಳಿತಾ ಇದೆಯೋ, ಕಿವಿ ಒಬ್ಬ ಜೀವ ನಾಲಿಗೆ ಮಾತು ಕೇಳಬೇಕಾ, ಕಣ್ಣಿನ ಮಾತು ಕೇಳಬೇಕಾ, ಕಿವಿ ಮಾತು ಕೇಳಬೇಕಾ, ಮೂಗಿನ ಮಾತು ಕೇಳಬೇಕಾ, ಸ್ಪರ್ಶೇಂದ್ರಿಯದ ಮಾತು ಕೇಳಬೇಕಾ? ಬಹ್ವ್ಯ ಸಪತ್ನೈವ ಗೇಹ ಪತಿಂಲುನಂತಿ. ಒಬ್ಬ ಶ್ರೀಮಂತಿಕೆ ಇದೆ, ಸಾಮರ್ಥ್ಯ ಇದೆ, ಸಾಕುವ ಕೆಪಾಸಿಟಿ ಇದೆ ಅಂತ 5-6 ಮದುವೆ ಆಗೋದ? 5-6 ಮದುವೆ ಆಗೋದ್ರೆ 5 ಹೆಂಡತಿಯರು ಒಂದೇ ಕಾಲಕ್ಕೆ ಅವನನ್ನ ಎಳಿತಾ ಇದ್ದ, ಅಲ್ಲೋಗಣ ಬನ್ನಿ ಅಂತ. ಎಲ್ಲೋಗ್ಬೇಕು ಅವನು? ಬಹ್ವ್ಯ ಸಪತ್ನೈವ ಗೇಹ ಪತಿಂ ಲುನಂತಿ. ನಾವೆಲ್ಲರೂ ನಮಗೆ ಬಹು ಸಪತ್ನಿಯರು, ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ. ಒಬ್ಬೊಬ್ಬರು ಒಂದೇ ಕಾಲಕ್ಕೆ ಒಂದೊಂದು ಕಡೆ ಎಳ್ತಾ ಹೋಗ್ತಾ, ಎಲ್ಲೋಗ್ಬೇಕು ಸ್ವಾಮಿ ಅಂತಾರೆ ಪ್ರಹ್ಲಾದರಾಜರು ನರಸಿಂಹದೇವರ ಮುಂದೆ. ನಾವ್ಯಾವ ಲೆಕ್ಕ ರೀ? ಎಳೆದು ಬಿಡತ್ತೆ. ಇಂದ್ರಿಯಗಳ ಕಥೆನೇ ಹಿಂಗಾಗಿ ಹೋದ್ರೆ, ಮನಸ್ಸಿನ ಕಥೆನೇ ಹಿಂಗಾಗಿ ಹೋದ್ರೆ ಜೀವನ ಕಥೆ ಏನಪ್ಪಾ? ಇಂದ್ರಿಯಾಣಿ ಪ್ರಮಾಥೀನಿ. ಪ್ರಮಥನಶೀಲ ಇಂದ್ರಿಯಗಳು ಕ್ಷೋಭೆ ಉಂಟು ಮಾಡಿಬಿಡತ್ತೆ. ಒಂದು ಕಡೆ ಕೂತ್ಕೊಳ್ಳಿ, ಆ ಪದಾರ್ಥವನ್ನ ಅನುಭವಿಸುವ ತನಕ ಅವನಿಗೆ ಒಂದು ಕಡೆ ಕೂಡ್ಲಿಕ್ಕೆ ಆಗೋದಿಲ್ಲ. ಅಟ್ ಎನಿ ಕಾಸ್ಟ್ ಐ ವಾಂಟ್ ಟು ಫೀಲ್. ಏನಾದ್ರೂ ಮಾಡಿ ನಾನದರ ಅನುಭವವನ್ನ ಪಡಿಲೇಬೇಕು ಅನ್ನೋ ತನಕ ಜೀವನನ್ನ ಅದು ಸುಮ್ಮನೆ ಬಿಡಲ್ಲ. ತಪ್ಪೋ ಸರಿನೋ ಮಾಡಿಸ್ಬಿಡತ್ತೆ, ಆ ಕೆಲಸವನ್ನ ತಪ್ಪು ಮಾಡಿಸಿಬಿಡತ್ತೆ. ಇದಕ್ಕೆ ಒಂದು ಉದಾಹರಣೆಯಾಗಿ ವಿದ್ಯಾಪ್ರಸನ್ನ ತೀರ್ಥ ಶ್ರೀಪಾದಂಗಳವರ ಒಂದು ನಾಟಕ ಜಿಹ್ವಾ ಚಾಪಲ್ಯ ಅಂತ. ಒಂದು ನಾಲಿಗೆಯ ಆಸೆಯನ್ನ ತೀರಿಸಿಕೊಳ್ಳಬೇಕು ಅಂತ ವ್ಯಕ್ತಿ
ಜೀವನವನ್ನೇ ಹಾಳು ಮಾಡಿಕೊಂಡ ಉದಾಹರಣೆ. ಚಿರೋಟಿ ತಿನ್ನಬೇಕು ಅನ್ನೋ ಆಸೆಗೆ ಜೀವನವನ್ನೇ ಹಾಳು ಮಾಡಿಕೊಂಡ ಕಥೆಯನ್ನ ಶ್ರೀಪಾದಂಗಳವರು ತುಂಬಾ ಚೆನ್ನಾಗಿ ವೇದಾಂತದ ಸಾರ ರಸವರ್ಜಂ ರಸೋಪ್ಯಸ್ಯ ಪರಂ ದೃಷ್ಟ್ವಾ ನಿವರ್ತತೆ. ನಾಲಿಗೆಯ ಮೇಲಿನ ಆಸೆ ಇಂದ್ರಿಯ ಮನಸ್ಸನ್ನು ಹೇಗೆ ಎಳೆದು ಬಿಡುತ್ತೆ, ಆ ಮನಸ್ಸು ಜೀವನನ್ನ ಹೇಗೆ ಕ್ಷೋಭೆ ಉಂಟು ಮಾಡಿಬಿಡುತ್ತೆ. ನಿಂತಲ್ಲಿ ನಿಲ್ಲಿಕ್ಕಾಗೋದಿಲ್ಲ, ಕೂತಲ್ಲಿ ಕೂಡೋದಿಲ್ಲ, ಅನ್ನ ಸೇರೋದಿಲ್ಲ, ನೀರು ಒಳಗೆ ಹೋಗೋದಿಲ್ಲ, ಮಲ್ಕೊಂಡ್ರೆ ನಿದ್ದೆ ಬರ್ತಾ ಇಲ್ಲ, ಅನ್ಸರ್ಟನಿಟಿ ಮಯ ಜೀವನ ಫುಲ್ಲು. ಇಂದ್ರಿಯಾಣಿ ಪ್ರಮಾಥೀನಿ, ನಮ್ಮನ್ನ ವ್ಯಾಕುಲರನ್ನಾಗಿ ಮಾಡಿಬಿಡತ್ತೆ. ಅಯ್ಯೋ 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 ಅನ್ಸ್ಬಿಡತ್ತೆ ಇಂದ್ರಿಯಗಳು, ಮನಸ್ಸನ್ನು ಎಳೆದು ಬಿಡತ್ತೆ. ಇಂದ್ರಿಯಗಳ ಫಾಲೋ ಮಾಡ್ತಾ ಮನಸ್ಸು ಬಂದ್ರೆ ಆತ್ಮನಿಗೆ ಕ್ಷೋಭೆ ಉಂಟಾಗ್ಬಿಡತ್ತೆ. ಯಾರು ಯಾವುದನ್ನ ಗೆದ್ದಿದ್ದೋ? ಇಂದ್ರಿಯಗಳು ಜೀವನನ್ನ ಗೆದ್ದಿತೋ, ಜೀವನು ಇಂದ್ರಿಯಗಳನ್ನ ಗೆದ್ದನೋ? ಇಂದ್ರಿಯ ಜಯ ಅಂದ್ರೆ ಇಂದ್ರಿಯಗಳಿಗೆ ಜಯ ಅಲ್ಲ, ಇಂದ್ರಿಯಗಳನ್ನ ಜಯ. ಆದ್ದರಿಂದ ಅರ್ಜುನ, ಸಾಮಾನ್ಯವಾದ ಪ್ರತ್ಯಾಹಾರ, ನಿತ್ಯ ಅನಿತ್ಯ ಪದಾರ್ಥಗಳ ವಿವೇಕ, ಜ್ಞಾನ, ಯಾವುದು ನಶ್ವರ ಯಾವುದು ನಿತ್ಯ, ಅಷ್ಟು ಈಸಿ ಅಲ್ಲಪ್ಪ. ಪಾಠ ಪ್ರವಚನ ಮಾಡದಷ್ಟು ಈಸಿ ಅಲ್ಲಪ್ಪ ಸಾಧನೆ ಮಾಡೋದು. ಮಹಾಪ್ರಯತ್ನ ಬೇಕು. ಮಹಾಪ್ರಯತ್ನ ಹೇಗೆ ಮಾಡಬೇಕು ಅಂತ ದೇವರು ಹೇಳಿದ್ರು. ಅದನ್ನು ಯಾವ ಶ್ಲೋಕದಲ್ಲಿ? 59ನೇ ಶ್ಲೋಕದಲ್ಲಿ ಯದಾ ವಿಷಯ ವಿನಿವರ್ತಂತೆ ಅನ್ನುವಂತ ಶ್ಲೋಕದಲ್ಲಿ 2 ಸಾಧನೆ. ಉಪವಾಸ ಇಡೋದು. ಯಾರಿಗೆ? ಇಂದ್ರಿಯಗಳಿಗೆ ಉಪವಾಸ ಹಾಕುವ ಜವಾಬ್ದಾರಿ ಜಿಜ್ಞಾಸು ಸಾಧಕರಿಗೆ. ಅಪರೋಕ್ಷ ಜ್ಞಾನಿಗಳಿಗೆ ಭಗವದ್ ದರ್ಶನದಿಂದ ವಿಷಯ ಪದಾರ್ಥಗಳ ಮೇಲಿನ ಮನಸ್ಸಿನ ಆಸೆ ದೂರ ಆಗತ್ತೆ. ಸುಲಭದಲ್ಲಿ ಇಂದ್ರಿಯ ಜಯವನ್ನ ಪಡೆಯೋದು ಕಷ್ಟ. ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡ್ರಿ. ಸಾಮಾನ್ಯ ಪ್ರಯತ್ನ ಅಲ್ಲ, ಇಂದ್ರಿಯಗಳನ್ನ ಗೆಲ್ಲಿಕ್ಕೆ ಮಹಾಪ್ರಯತ್ನ ಬೇಕು ಅಂತಾರೆ. ಇಷ್ಟಾಯ್ತಾ? ಇಷ್ಟಾದ್ಮೇಲೆ ನೆಕ್ಸ್ಟ್ ಹೇಳ್ತಾನೆ ಕೃಷ್ಣ 61ನೇ ಶ್ಲೋಕ. ಅದಕ್ಕೆ ಪೀಠಿಕಾ. ಸರಿ, ಸಾಧಾರಣವಾದ ಪ್ರಯತ್ನದಿಂದ ಇಂದ್ರಿಯಗಳನ್ನ ಗೆಲ್ಲಿಕ್ಕಾಗೋದಿಲ್ಲ, ಮತ್ತೆ ವಿವೇಕ ಜ್ಞಾನದಿಂದ ಇದು ನಶ್ವರ ಅದು ಶಾಶ್ವತ ಅನ್ನೋದು 25 ಸಲ ಪ್ರವಚನ ಕೇಳಿ ಪಾಠ ಕೇಳಿ ಗೆಲ್ಲಿಕ್ಕಾಗೋದಿಲ್ಲ. ಮಹಾಪ್ರಯತ್ನ ಪಡಬೇಕು ಅಂತಂದ್ರೆ ಗೆಲ್ಲಿಕ್ ಸಾಧ್ಯವೇ ಇಲ್ಲ ಅಂತ ಅರ್ಥ. ಸಾಧಾರಣ ಪ್ರಯತ್ನಕ್ಕೂ ಆಗಲ್ಲ, ನಿತ್ಯಾನಿತ್ಯ ವಸ್ತು ವಿವೇಕಕ್ಕೂ ಇಂದ್ರಿಯಗಳು ಸಿಗೋದಿಲ್ಲ ಅಂದ್ರೆ ಗೆಲ್ಲಿಕ್ ಸಾಧ್ಯವೇ ಇಲ್ಲ ಇಂದ್ರಿಯಗಳನ್ನ ಅಂತರ್ಥ. ಅಶಕ್ಯಾನ್ಯೇವತಾನಿ ಚೇತುಂ, ಸಾಧ್ಯನೇ ಇಲ್ಲ, ಔಟ್ ಆಫ್ ಕಂಟ್ರೋಲ್ ಅಷ್ಟೇ, ಸಾಧ್ಯನೇ ಇಲ್ಲ ಗೆಲ್ಲಕ್ಕೆ. ಯಾಕೆ ಅಂತಂದ್ರೆ ಉಪವಾಸ ಹಾಕ್ಬಿಡ್ಬೇಕು ಅಂತಂದ್ರೆ ನೋಡದೆ 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 ಕಣ್ಣು ಸೊರಗ ಹೋಗುತ್ತೆ, ಕೇಳದೆ ಕೇಳದೆ ಕಿವಿ ಸೊರಗ ಹೋಗುತ್ತೆ, ಮೂಸದೆ ಮೂಗು, ಮುಟ್ಟದೆ ಸ್ಪರ್ಶ, ತಿನ್ನದೆ ನಾಲಿಗೆ, ಸೊರಗಿ ಸೊರಗಿ ನಿಂತ್ಕೊಳಕ್ಕಾಗಲ್ಲ, ಕೂಡಕ್ಕಾಗಲ್ಲ, 10 ನಿಮಿಷ ಕೂತ್ಕೊಂಡು ಧ್ಯಾನ ಮಾಡಕ್ಕಾಗಲ್ಲ, 4 ಪ್ರದಕ್ಷಿಣೆ ಮಾಡಕ್ಕಾಗಲ್ಲ ಅಲ್ವಾ? ದೇಹ ಇರೋದೇ ಕಷ್ಟ. ಅಪರೋಕ್ಷ ಜ್ಞಾನ ಪಡೆದು ಬಿಟ್ರೆ, ಇಂದ್ರಿಯ ಗೆದ್ರೆ ತಾನೇ ಅಪರೋಕ್ಷ ಜ್ಞಾನ ಬರೋದು. ಇಂದ್ರಿಯ ಗೆದ್ರೆ ಅಪರೋಕ್ಷ ಜ್ಞಾನ, ಅಪರೋಕ್ಷ ಜ್ಞಾನ ಬಂದ್ರೆ ಇಂದ್ರಿಯ ಗೆಲ್ಲೋದು. ಅನ್ಯೋನ್ಯಾಶ್ರಯ ಆಗೋಯ್ತೀವಿ. ಅಲ್ವಾ? ಅಪರೋಕ್ಷ ಜ್ಞಾನ ಹೇಗಾಗತ್ತೆ? ಇಂದ್ರಿಯಗಳನ್ನ ಗೆಲ್ಲೋದ್ರಿಂದ ಅಪರೋಕ್ಷ ಜ್ಞಾನವಾಗತ್ತೆ. 2 ಶ್ಲೋಕದಲ್ಲಿ ಹೇಳು. ಅಪರೋಕ್ಷ ಜ್ಞಾನ ಆದ್ರೆ ಏನಾಗತ್ತೆ? ಇಂದ್ರಿಯಗಳನ್ನ ಗೆಲ್ಬಹುದು, ಬಡ್ಕೋ ಬಾಯಿ ಅಂತ. ಅಲ್ರಿ, ಏನ್ರಿ? ಅಪರೋಕ್ಷ ಜ್ಞಾನಕ್ಕೆ ಇಂದ್ರಿಯ ಜಯ, ಅಪರೋಕ್ಷ ಜ್ಞಾನದಿಂದ ಇಂದ್ರಿಯ ಜಯ, ಅನ್ಯೋನ್ಯಾಶ್ರಯ. ಇಂದ್ರಿಯ ಜಯ
ಅಪರೋಕ್ಷ ಜ್ಞಾನ. ಅಪರೋಕ್ಷ ಜ್ಞಾನ ಇಂದ್ರಿಯ ಜಯ, ಅನ್ಯೋನ್ಯಾಶ್ರಯ ಅನ್ನುವಂತ ದೋಷ ಬಿಡಬೇಕು. ಇದರಿಂದ ಏನಾಯ್ತು ಕೊನೆಗೆ? ಇಂದ್ರಿಯವೂ ಬೇಡ, ಜಯವೂ ಬೇಡ. ನಾಲಿಗೆ ಏನೇನ್ ಕೇಳುತ್ತೋ ಎಲ್ಲ ಕಸತ್ತೊಟ್ಟಿ ನಾಲಿಗೆ ಹಾಕ್ರಿ. ಕಣ್ಣಿಗೆ ಏನೇನ್ ಬೇಕೋ ಕೊಡ್ರಿ, ಕಿವಿಗೆ ಏನೇನ್ ಬೇಕೋ ಕೇಳಿಸ್ರಿ, ಮೂಗಿಗೆ ಏನೇನ್ ಬೇಕೋ ಮೂಸ್ಲಿ, ಏನೇನ್ ಮುಟ್ಟಬೇಕೋ ಮುಟ್ಟೋಣ. ಅಷ್ಟೆ. ಇಂದ್ರಿಯಗಳನ್ನ ಗೆಲ್ಲೋದು ಸುತರಾಂ ನಿತರಾಂ ಕಷ್ಟ. ಸಾಧ್ಯವೇ ಇಲ್ಲ. ಅದಕ್ಕೆ ಸ್ವಾಮಿ ಕೊಡ್ತಾನೆ ಉತ್ತರ. ತಾನಿ ಸರ್ವಾಣಿ ಸಂಯಮ್ಯ ಯುಕ್ತ ಆಸೀತ ಮತ್ಪರಃ ವಶೇ ಯಸ್ಯೇಂದ್ರಿಯಾಣಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ. ಯಾರು ಅಪರೋಕ್ಷ ಜ್ಞಾನಿ? ಅಪರೋಕ್ಷ ಜ್ಞಾನವನ್ನ ಪಡೆಯುವ ಸಾಧಕನು ಹೇಗಿರ್ಬೇಕು? ಎರಡು ಒಟ್ಟಿಗೆ ಅಲ್ವಾ? ಅಪರೋಕ್ಷ ಜ್ಞಾನಿ ಲಕ್ಷಣ, ಅಪರೋಕ್ಷ ಜ್ಞಾನ ಸಾಧನ, ಎರಡನ್ನು ಹೇಳ್ತಾ ಇದ್ದಾನೆ ಕೃಷ್ಣ ಒಟ್ಟೊಟ್ಟಿಗೆ ಇಲ್ಲಿ. ಆದ್ದರಿಂದ ತಾನೇ ಸರ್ವಾಣಿ ಸಂಯಮ್ಯ, ಆ ಎಲ್ಲ ಇಂದ್ರಿಯಗಳನ್ನ ಏನ್ ಮಾಡ್ಬೇಕಂತೆ? ವಿಷಯ ಪದಾರ್ಥಗಳ ದಾರಿಯಿಂದ ಒಂದೊಂದನ್ನೇ ಎಳಿಬೇಕು. ಎಳೆದು ಏನ್ ಮಾಡ್ಬೇಕಾಗಾದ್ರೆ? ರೂಪದಿಂದ ಕಣ್ಣೆಳೆದು ಕೃಷ್ಣ ರೂಪದಲ್ಲಿ ಇಡ್ಬೇಕು. ಲೌಕಿಕ ಶಬ್ದದಿಂದ ಕಿವಿಯನ್ನೆಳೆದು ಕೃಷ್ಣ ಮಹಾತ್ಮ್ಯದಲ್ಲಿ ಇಡ್ಬೇಕು, ಮಹಾತ್ಮ್ಯ ಶ್ರವಣಕ್ಕೆ. ಲೌಕಿಕ ಒಗ್ಗರಣೆಯ ವಾಸನೆಗಳಿಂದ ಘ್ರಾಣೇಂದ್ರಿಯವನ್ನ ಎಳೆದು ಭಗವಂತನ ನಿರ್ಮಾಲ್ಯ ಘ್ರಾಣದಲ್ಲಿ ಇಡಬೇಕು. ಲೌಕಿಕವಾದ ನಿಷಿದ್ಧವಾದ ಆಹಾರದಿಂದ ನಾಲಿಗೆಯನ್ನ ಎಳೆದು ಹರಿ ನೈವೇದ್ಯದಲ್ಲಿಡಬೇಕು. ಲೌಕಿಕವಾದ ತುಚ್ಛವಾದ ಐಹಿಕವಾದ ಸ್ಪರ್ಶದಿಂದ ತ್ವಗಿಂದ್ರಿಯವನ್ನ ಎಳೆದು ಭಗವಂತನ ಪ್ರತಿಮಾಗಳನ್ನ, ಭಗವಂತನ ಪೂಜೆಗೆ ಉಪಯೋಗವಾಗುವ ಪಾತ್ರೆಗಳನ್ನ, ಭಗವದ್ ಭಕ್ತರ ಪಾದಕಮಲಗಳನ್ನ ಮುಟ್ಟುವಲ್ಲಿಡ್ಬೇಕು. ಯುಕ್ತ ಆಸೀತ ಮತ್ಪರಹ. ಎಷ್ಟು ಚೆನ್ನಾಗಿ ಹೇಳ್ತಾನೆ ಸಾಧನೆಯ ಪ್ರಕರಣವನ್ನ ಕೃಷ್ಣ. ನೋಡಿ, ಆಗಲ್ಲ ನಮಗೆ ಅಂತಂದ್ರೆ, ನಿನಗೆ ಇಯರ್ಫೋನ್ ಇಂದ ಕಿವಿಯನ್ನ ತೆಗೆದಿಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂದ್ರೆ ಅದೇ ಇಯರ್ಫೋನ್ ಅಲ್ಲೇ ನಾರಾಯಣ ನಾಮ ಸಂಕೀರ್ತನೆಯನ್ನ ಕೇಳಪ್ಪ ಅಂತಾರೆ. ಯುಕ್ತ ಆಸೀತ ಮತ್ಪರಃ. ಎಲ್ಲರಿಗಿಂತ ಉತ್ಕೃಷ್ಟನಾದವನು ದೇವರೇ ಅನ್ನುವ ಅನುಸಂಧಾನವನ್ನ ಯಾವ ಸಾಧಕ ಮಾಡ್ತಾನೆ ಅವನನ್ನ ಮತ್ಪರಃ ಅಂತ ಕರೀತಾನೆ ಕೃಷ್ಣ. ನಾನೇ ಸರ್ವೋತ್ತಮ ಅನ್ನುವ ಜ್ಞಾನವನ್ನ ಪಡೆದವನು ಅಲ್ವಾ? ಅಕ್ಷರ ನೋಡ್ಬೇಕು, ರೂಪ ನೋಡ್ಬೇಕು, ಸರಿ ಇಡು ಪುಸ್ತಕವನ್ನ, ಅಕ್ಷರ ನೋಡ್ತಾ ಇರ್ಲಿ, ಭಗವಂತನ ಪ್ರತೀಕ ದರ್ಶನ ಮಾಡ್ಲಿ, ಕಿವಿಗಳಿಂದ ಭಗವನ್ ನಾಮಗಳನ್ನ ಮಹಾತ್ಮೆಗಳನ್ನ ಕೇಳಲಿ, ಭಗವನ್ ನಿರ್ಮಾಲ್ಯವನ್ನ ಮೂಸಲಿ, ಭಗವನ್ ನೈವೇದ್ಯವನ್ನ ನಾಲಿಗೆಗೆ ಹಾಕೊಳ್ಳಿ. ಶಿವ ಇದಕ್ಕೆ ಉದಾಹರಣೆ ಅಂತಾರೆ. ಮೌಲೌ ಯಚ್ಚರಣಾಂಬು ಫಾಲ ಫಲಕೆ ಯಸ್ಯಾಂಘ್ರಿ ರೇಣು ಕಥಾ ಕರ್ಣೇ ವಾಚಿ ಯದೀಯ ನಾಮ ಹೃದಯ ದ್ರೂಪಂ ಯದಾ ಸ್ವಾದಿತಂ ಕುಕ್ಷೌ ಯತ್ತಪಸೆ ಪಟಂ ಕಟಿತಟಂ ವ್ಯಾಘ್ರಾಜಿನೇ ಸಂಸ್ಥಿತಿ ಪಾದೌ ತತ್ಪುರಚಾರಿಣೌ ಸಹಿ ಸದಾ ತತ್ಕಿಂಕರ ಶಂಕರ. ವಾದಿರಾಜಗುರು ಸಾರ್ವಭೌಮರ ಮಾತು. ತೀರ್ಥ ಪ್ರಬಂಧ ಏನ ತೀರ್ಥ ಪ್ರಬಂಧ, ಚಿಕ್ಕ ಚಿಕ್ಕ ಶ್ಲೋಕ ಅಂತಿವೆ. ಸಾಧಕನು ಹೇಗಿರ್ಬೇಕು ಅನ್ನೋದನ್ನ ಶಿವ ಪಾಠ ಮಾಡ್ತಾನೆ. ಮೌಲೌ ಎಚ್ಚರಣಾಂಬು, ತಲೆಯ ಮೇಲೆ ಯಾವ ಭಗವಂತನ ಪಾದ ತೀರ್ಥ. ಪಾಲ ಫಲಕೆ ಯಸ್ಯಾಂಘ್ರಿ ರೇಣು, ಹಣೆಯ ಮೇಲೆ ಭಗವಂತನ ಪಾದ ಧೂಳು ಗೋಪೀಚಂದನ. ಕಥಾಕರ್ಣೆ, ಯಾರ ಕಿವಿಯಲ್ಲಿ ಭಗವಂತನ ಮಹಾತ್ಮ್ಯ ನಿರಂತರವಾಗಿ ವಾಯುದೇವರಿಂದ ಶ್ರವಣ ಆಗ್ತಾ ಇದೆ. ವಾಚಿ ನಾಮ, ಯಾರ ನಾಲಿಗೆಯಲ್ಲಿ ರಾಮ 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 ಅಂತ ನಾಮ ಬರ್ತಾ ಇದೆ. ಹೃದಯ ದ್ರೂಪಂ, ಹೃದಯದಲ್ಲಿ ಯಾವ ನರಸಿಂಹದೇವರ ರೂಪ ನಿರಂತರವಾಗಿ ಚಿಂತನೆಗೆ ಬರ್ತಾ ಇದೆ. ಯದಾಸ್ವಾದಿತಂ ಕುಕ್ಷೌ, ಯಾರಿಗೆ ನೈವೇದ್ಯ ಮಾಡಿದ ಪದಾರ್ಥ ಯಾರ ಹೊಟ್ಟೆಯಲ್ಲಿದೆ. ಯತ್ತಪಸೇ ಅಪಟಂ ಕಟಿತಟಂ, ಯಾರ ಕುರಿತಾದ ಸಾಧನೆಯನ್ನ ಮಾಡಲಿಕ್ಕಾಗಿ ಪಠ್ಯ ಪೀತಾಂಬರಗಳನ್ನ ಬಿಟ್ಟು ನಗ್ನನಾಗಿ ದಿಗಂಬರನಾಗಿ
ವ್ಯಾಘ್ರ ಚರ್ಮಾಂಬರಧಾರಿಯಾಗಿ ನಿಂತಿದ್ದಾನೋ, ಯಾರ ವಿಶೇಷವಾದ ತತ್ವವನ್ನ ತಿಳಿಬೇಕು, ಮನಸ್ಸಿನಲ್ಲಿ ಕಾಣಬೇಕು ಅಂತ ವ್ಯಾಘ್ರಾಜಿನದ ಮೇಲೆ ಕೂತು ತಪಸ್ಸನ್ನು ಮಾಡ್ತಾ ಇದ್ದಾನೋ, ಯಾರ ಪಾದಕಮಲಗಳು ನಿರಂತರವಾಗಿ ಶ್ರೀಹರಿಯ ಕ್ಷೇತ್ರ ಯಾತ್ರೆಯನ್ನು ಮಾಡ್ತಾ ಇದೆಯೋ, ಇಂತಹ ಸರ್ವಾವಯಗಳಿಂದ ಮತ್ಪರನಾಗಿ ವಿಷ್ಣು ಸರ್ವೋತ್ತಮತ್ವ ಜ್ಞಾನವನ್ನ ತಿಳಿದವನಾದ ರುದ್ರದೇವರು ತತ್ಕಿಂಕರ, ನಾರಾಯಣನ ಕಿಂಕರರೇ ಸರಿ. ಇದರಿಂದ ಏನು ಪಾಠ? ನಮ್ಮ ಇಂದ್ರಿಯಗಳು ವಿಷಯ ಪದಾರ್ಥಗಳಿಂದ ಹೊರಗೆ ಬಂದು ಹೇಗಿರ್ಬೇಕು ಅಂದ್ರೆ ಭಗವಂತನ ವಿಷಯಕ್ಕೆ ಕನೆಕ್ಟ್ ಆಗ್ಬಿಡ್ಬೇಕು. ಹೇಗ್ ಕನೆಕ್ಟ್ ಆಗಬೇಕು ಗೊತ್ತಾಯ್ತಿಲ್ಲ. ಯುಕ್ತಾಸೀತ ಮತ್ಪರಃ ದೇವರಂತಾರೆ. ಎಲ್ಲವನ್ನ ಒಂದು ಕಡೆ ಭಗವಂತನಲ್ಲೇ ಕಾನ್ಸಂಟ್ರೇಟ್ ಮಾಡಿ ಇರ್ಬೇಕಂತೆ, ಧ್ಯಾನ ಮಾಡ್ಬೇಕಂತೆ. ಯುಕ್ತ ಯೋಗ ಅಂತ ಅರ್ಥ ಅಲ್ಲ ಅಲ್ಲಿ ಯುಕ್ತ ಅಂದ್ರೆ, ಮತ್ತೆ ಸಮಾಧಿ ಅಂತ ಅರ್ಥ. ಧ್ಯಾನಕ್ಕೆ ಮನಸ್ಸನ್ನ ಗಟ್ಟಿ ಮಾಡಿಕೊಂಡವನು ಅಂತ ಅರ್ಥ. ಏನ್ ಹೇಳಿದಾಗಾಯ್ತಿಲ್ಲಿ? ಸಾಮಾನ್ಯವಾದ ಪ್ರತ್ಯಾಹಾರಗಳಿಂದ ಇಂದ್ರಿಯಗಳನ್ನ ಗೆಲ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಮಹಾಪ್ರಯತ್ನದಿಂದ ದುಷ್ಟ ವಿಷಯ ಪದಾರ್ಥಗಳನ್ನ ಇಂದ್ರಿಯಗಳಿಗೆ ಕೊಡದೆ ಮಹಾಪ್ರಯತ್ನದಿಂದ ಇಂದ್ರಿಯವನ್ನ ಗೆಲ್ಬಹುದು. ಮಹಾಪ್ರಯತ್ನದಿಂದ ಅದಕ್ಕೇನ್ ಮಾಡಬೇಕು? ಮತ್ಪರನಾಗಬೇಕು. ದೇವರೇ ಸರ್ವೋತ್ತಮ ಅನ್ನುವ ಜ್ಞಾನ ಬರಬೇಕು. ಒಂದು ಶಬ್ದ ಒಂದ್ ಸೆಕೆಂಡ್ಗೆ ಆಗೋಯ್ತಿಲ್ಲಿ. ಎಷ್ಟು ಶಾಸ್ತ್ರಶ್ರವಣ ಮಾಡಬೇಕು, ಎಷ್ಟು ಪ್ರಶ್ನೆಗಳು ಬರುತ್ತೆ, ಎಷ್ಟು ಜಿಜ್ಞಾಸೆಗಳು ಬರುತ್ತೆ. ಗುರುಗಳನ್ನ ಕ್ವಶನ್ ಕೇಳಬೇಕು, ಅವ್ರು ಉತ್ತರ ಕೊಟ್ಟಾಗ ಅದ್ರ ಮೇಲೆ ಮತ್ತೆ ಡೌಟ್ಸ್ ಬರುತ್ತೆ. 100% ಭಗವತ್ ಸರ್ವೋತ್ತಮತ್ವ ಜ್ಞಾನ ಯಥಾರ್ಥವಾಗಿ ನಿಶ್ಚಿತ ತತ್ವರಾಗಬೇಕು, ತತ್ವನಿಶ್ಚಯ ಬರಬೇಕು. ಅವಾಗ ಎಲ್ಲ ಇಂದ್ರಿಯಗಳು ಮನಸ್ಸಿನ ಕಂಟ್ರೋಲಿಗೆ ಬರುತ್ತೆ. ಆ ಮನಸ್ಸು ಭಗವಂತನಲ್ಲಿ ಏಕಾಗ್ರವಾಗಿ ನಿಂತ್ಕೊಂಡಿರುತ್ತೆ. ಯಾವಾಗ ಮನಸ್ಸು ಏಕಾಗ್ರವಾಗಿ ನಿಂತುಕೊಳ್ತೋ ಇಂದ್ರಿಯ ಇವನ ಕಂಟ್ರೋಲಿಗೆ ಬಂದಿದೆ, ಇಂದ್ರಿಯ ಜಯವನ್ನ ಸಂಪಾದನೆ ಮಾಡಿದ್ದಾನೆ ಅಂತ ಅರ್ಥ. ಆದ್ದರಿಂದ ಇಲ್ಲಿ ಅನ್ಯೋನ್ಯಾಶ್ರಯವನ್ನು ಹೇಳಿದ್ದಲ್ಲ, ಅದಿದ್ರೆ ಇದು ಇದಿದ್ರೆ ಅದು ಅಂತ. ಒಂದಾದ್ಮೇಲೆ ಒಂದು, ಒಂದಾದ್ಮೇಲೆ ಒಂದು. ಯಾರಿಗೆ ಇಂದ್ರಿಯ ಕಂಟ್ರೋಲ್ನಲ್ಲಿದೆ, ವಶೇಹಿ ಯಸ್ಯೇಂದ್ರಿಯಾಣಿ, ಯಾರ ಇಂದ್ರಿಯ ಅವನ ಕಂಟ್ರೋಲ್ನಲ್ಲಿದೆ ಅವನಿಗೆ ಅಪರೋಕ್ಷ ಜ್ಞಾನ ಬರುತ್ತೆ. ಅಂದ್ರೆ ಮಹಾಪ್ರಯತ್ನದಿಂದ, ಒದ್ದಾಟದಿಂದ ಸೋಲ್ಬೇಕಂತೆ, ಸೋಲ್ಬೇಕು. ಕಣ್ಣು ರೂಪ ನೋಡ್ಬೇಕು 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 ಅಂತ ಆಸೆ ಪಟ್ಟು 1 ತಿಂಗಳು ರೂಪ ಕೊಡದೆ 31ನೇ ದಿನ ರೂಪಕ್ಕೆ ಸೋತು, ಹಾಗೆ ಕಿವಿ ಮೂಗು ನಾಲಿಗೆ ಸ್ಪರ್ಶ ಸೋತು ಗೆಲ್ಲಬೇಕು. ಮಹಾಪ್ರಯತ್ನ, ಮಹಾಪ್ರಯಾಸ ಸಾಧ್ಯ, ಅದ್ಭುತವಾದ ಸಾಧನೆ, ಮಹಾ ಆಯಾಸವಾಗಿ ಬಿಡುತ್ತೆ. ಆಯಾಸಪಟ್ಟು ಇಂದ್ರಿಯಗಳನ್ನ ಗೆದ್ರೆ ಅಪರೋಕ್ಷ ಜ್ಞಾನ ಸುಲಭ. ಅದಕ್ಕಪ್ಪ ಅರ್ಜುನ, ಅದಕ್ಕಪ್ಪ ಈ ದಾರಿಗೆ ಬರೋದೇ ಇಲ್ವೋ, ಯಾಕೆ ಕಷ್ಟ ಪಡ್ಬೇಕ್ರಿ? ತಿಂದ್ರಾಯ್ತು, ಕುಡಿದ್ರಾಯ್ತು, ಮುಟ್ಟಿದ್ರಾಯ್ತು, ಮೂಸುದ್ರಾಯ್ತು, ನೋಡಿದ್ರಾಯ್ತು, ಏನ್ ಕಳ್ಕೊಳ್ಳೋದು? ಹುಟ್ಟಿರೋದೇ ತಿನ್ನಕ್ಕೆ, ನೋಡಕ್ಕೆ, ಮಜಾ ಮಾಡಕ್ಕೆ ಜೀವನ. ಕಂಡ ಬಟ್ಟೆ, ಕಂಡ ಆಭರಣ, ಕಂಡಲ್ಲಿ ಊಟ, ಕಂಡದ್ದನ್ನ ಮುಟ್ಟೋದು, ಕಂಡದ್ದನ್ನ ಕೇಳೋದು. ಯಾಕೆ ಒದ್ದಾಡಬೇಕು ನಾಳೆ ಎಲ್ಲೋ ಹೋಗಿ ಸುಖ ಅನುಭವಿಸ್ಲಿಕ್ಕೆ ಇವತ್ತಿನ ಕಷ್ಟ ಯಾಕೆ ಪಡಬೇಕು? ಗೊತ್ತಾಗೋಲ್ಲ. ಬ್ರಾಹ್ಮಣಸ್ಸ ಹಿ ದೇಹೋಯಂ ಕ್ಷುದ್ರ ಕಾಮ ಯನೇಶ್ಯತೆ ಕೃಚ್ಛ್ರಾಗ ತಪಸೇಚೇಹ ಪ್ರೇತ್ಯ ಅನಂತ ಸುಖಾಗತ. ಬ್ರಾಹ್ಮಣ ಶರೀರವನ್ನ ಭಗವಂತ ಕೊಡೋದು, ಸಾಧಕ ಶರೀರವನ್ನ ಭಗವಂತ ಕೊಡೋದು ಇಲ್ಲಿ ಮಜಾ ಮಾಡ್ಲಿಕ್ಕಲ್ಲ. ಅದಕ್ಕೆ ಬೇರೆ ಬೇರೆ ಶರೀರಗಳಿದೆ.
ಕೃಚ್ಛ್ರಾಯ ಕಷ್ಟಪಟ್ಟು ಶಾಸ್ತ್ರಾಧ್ಯಯನ ಮಾಡಿ ಶಾಸ್ತ್ರ ಹೇಳಿದ ವಿಷಯಗಳನ್ನ ಅನುಷ್ಠಾನಕ್ಕೆ ತಂದು ಇಂದ್ರಿಯಗಳನ್ನ ಗೆದ್ದು ಮನಸ್ಸಿನಲ್ಲಿ ಏಕಾಗ್ರವಾಗಿ ದೇವರನ್ನ ನೋಡಿ ಅಪರೋಕ್ಷ ಜ್ಞಾನ ಪಡೀಲಿಕ್ಕೆ ಈ ದೇಹವನ್ನ ತ್ಯಾಗ ಮಾಡಿ ಹೊರಗಡೆ ಹೋಗಿ ಲಿಂಗ ದೇಹ ಭಂಗ ಮಾಡಿಕೊಂಡು ಅನಂತ ಸುಖವನ್ನ ಪಡಿಲಿಕ್ಕೆ ಸಾಧಕವಾದ ಒಂದು ಚಿಕ್ಕ 70-80-100 ವರ್ಷಗಳವರೆಗೆ ಬದುಕುವಂತಹ ಬ್ರಾಹ್ಮಣ ಅಥವಾ ಸಾಧಕ ಜನ್ಮವನ್ನ ಭಗವಂತ ಕೊಡ್ತಾನೆ. ಎಲ್ಲ ವರ್ಣಾಶ್ರಮದಲ್ಲಿರತಕ್ಕಂತಹ ಸಾಧಕರನ್ನ ಉಪಲಕ್ಷಣ ಮಾಡಿಕೊಂಡು ಹೇಳ್ತಾ ಇದ್ದಾರೆ ಗೀತೆಯಲ್ಲಿ ಕೃಷ್ಣ. ಪ್ರತಿಯೊಂದು ವರ್ಣಗಳಲ್ಲಿ ಪ್ರತಿಯೊಂದು ಆಶ್ರಮಗಳಲ್ಲಿರತಕ್ಕಂತಹ ಸಾತ್ವಿಕ ಮುಕ್ತಿಯೋಗ್ಯ ಜೀವರಾಶಿಗಳು ಈ ರೀತಿ ಸಾಧನೆಯನ್ನ ಮಾಡಿದರೆ ಮಾತ್ರ ಭಗವಂತನ ದರ್ಶನ, ಅಪರೋಕ್ಷ ಜ್ಞಾನ. ಆದ್ದರಿಂದ ಸಾಧನವಾಗತ್ತೆ. ಡೈರೆಕ್ಟ್ ಆಗಿ ಬಂದ್ಬಿಡಲ್ಲ. ಇಂದ್ರಿಯ ಜಯವಾದ ತಕ್ಷಣದಲ್ಲೇ ಅಪರೋಕ್ಷ ಜ್ಞಾನ ಬಂದ್ಬಿಡುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಮುಂದೆ 64ನೇ ಶ್ಲೋಕದಲ್ಲಿ ಭಗವಂತ ಹೇಳ್ತಾನೆ. ಒಟ್ಟು ತಾತ್ಪರ್ಯ ಏನು ಗೊತ್ತಾ? ಇಷ್ಟು. ಇಂದ್ರಿಯಗಳನ್ನ ಗೆಲ್ಲಬೇಕು ಮೊದಲು. ಅಪರೋಕ್ಷ ಜ್ಞಾನದ ಫಸ್ಟ್ ಸ್ಟೆಪ್ ಯಾವುದು ಅಂದ್ರೆ ಇಂದ್ರಿಯ ಜಯ. ಅಲ್ಲಿಂದ ಇನ್ನು ಮುಂದೆ ಬೇರೆ ಬೇರೆ ಇದೆ ಭಗವಂತ ಅಂತ. ಅಂದ್ರೆ ವಿಷಯ ಪದಾರ್ಥಗಳಿಂದ ಆದಷ್ಟು ಮನಸ್ಸನ್ನ ಎಳ್ಕೊಂಡು ಬರೋದು. ಅದಕ್ಕೆ ಅರ್ಜುನ, ಈಸಿ ಜ್ಞಾನದ ಮಾರ್ಗ ತುಂಬಾ ಈಸಿ, ಕೂತ್ಕೊಂಡು ಪ್ರವಚನ ಕೇಳ್ಬಿಟ್ರೆ ಆಗೋಯ್ತಲ್ಲ, ಪಾಠ ಕೇಳ್ಬಿಟ್ರೆ ಆಗೋಯ್ತಲ್ಲ ಅಂತ ಅಂದುಕೊಂಡ್ರೆ ನಮ್ಮಂತ ಮೂರ್ಖರಿನ್ಯಾರು ಇಲ್ಲ. ಮಹಾಪ್ರಯತ್ನ ಸಾಧ್ಯವಾದದ್ದು. ಅದಕ್ಕೆ 100ರಲ್ಲಿ 99 ಜನ ಈ ಮಾರ್ಗಕ್ಕೆ ಬರೋದಿಲ್ಲ. ಏನಾಗುತ್ತೆ? ವಿಷಯ ಪದಾರ್ಥಗಳಲ್ಲಿ ಮನಸ್ಸಿಟ್ರೆ ಏನಾಗುತ್ತೆ? ಇಂದ್ರಿಯಗಳನ್ನ ಇಟ್ರೆ ಏನಾಗುತ್ತೆ? ಅಂದ್ರೆ ಭಗವಂತ ಅದಕ್ಕೆ ಉತ್ತರ ಕೊಡ್ತಾನೆ. ಆ ನಮ್ದೆಲ್ಲ ಹಂಗೆ ತಾನೆ. ಏನಾಗುತ್ತೆ ಇಟ್ರೆ? ಮುಟ್ಟಿದ್ರೆ ಏನಾಗುತ್ತೆ? ಅದಕ್ಕೆ ಸ್ವಾಮಿ ಉತ್ತರ ಕೊಡ್ತಾನೆ. ಪರಮ ಸುಂದರವಾಗಿದೆ ಆ ಉತ್ತರ, ಪ್ರಸಿದ್ಧವಾದದ್ದು ಆ ಶ್ಲೋಕಗಳು. ಹಾಳಾಗಿ ಹೋಗ್ತಾನವನು ಅಂತ. ಆ ಎಲ್ಲ ಭಾಗವನ್ನು ಮತ್ತೆ ಸೋಮವಾರದ ದಿವಸ, ಅದು ಉಪವಾಸದ ದಿವಸ, ಏಕಾದಶಿ, ಅವತ್ತಿನ ದಿನ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ, ಅಪರೋಕ್ಷ ಜ್ಞಾನಿಗಳ ಲಕ್ಷಣ, ಅಪರೋಕ್ಷ ಜ್ಞಾನ ಸಂಪಾದನೆ ಮಾಡಬೇಕಾದ ಸಾಧಕರು ಏನೇನು ಸಾಧನೆಯನ್ನ ಮಾಡಬೇಕನ್ನುವ ವಿಷಯವನ್ನ ಸ್ವಾಮಿ ಪರಮ ಸುಂದರವಾಗಿ ತಿಳಿಸಿಕೊಡ್ತಾ ಇದ್ದಾನೆ. ಸಾಂಖ್ಯಯೋಗದ ಕೊನೆಯ ಪ್ರಕರಣಗಳಲ್ಲಿ ನಾವಿದ್ದೀವಿ. ಇನ್ನೊಂದು 7-8 ಶ್ಲೋಕ ಆದ್ರೆ ಭಗವದ್ಗೀತೆಯ ತುಂಬಾ ದೊಡ್ಡ ಅಧ್ಯಾಯ. ಇದರಷ್ಟು ದೊಡ್ಡ ಅಧ್ಯಾಯ ಇನ್ಯಾವುದಿಲ್ಲ. ವಿಷಯಗಳಲ್ಲೂ ಅಷ್ಟೇ, ಶ್ಲೋಕದಲ್ಲೂ ಅಷ್ಟೇ ಆ ಪ್ರಕರಣ ಆಗತ್ತೆ. ಆ ಎಲ್ಲ ಭಾಗವನ್ನು ಕೂಡ ಮತ್ತೆ ಸೋಮವಾರ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ, ಎಲ್ಲ ಅರ್ಥಪೂರ್ವವಾದ ವಿಷಯಗಳನ್ನು ಕೊಟ್ಟು ಪರಮಾನುಗ್ರಹ ಮಾಡ್ತಾ ಇರ್ತಕ್ಕಂತಹ ವೇದವ್ಯಾಸ ದೇವರಿಗೆ, ಕೃಷ್ಣನಿಗೆ, ಶ್ರೀಮದ್ ಆಚಾರ್ಯರಿಗೆ, ಶ್ರೀಮದ್ ಟೀಕಾಕೃತ್ಪಾದರಿಗೆ, ಗೀತಾ ವಿವೃತ್ತಿಯಂತಹ ಪರಮಾದ್ಭುತವಾದ ಗ್ರಂಥವನ್ನ ಬರೆದುಕೊಟ್ಟ ಮಂತ್ರಾಲಯ ಪ್ರಭುಗಳಿಗೆ ನಿರಂತರವಾದ ನಮಸ್ಕಾರಗಳನ್ನು ನಾವು ಸಮರ್ಪಣೆ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಗೀತಾರ್ಥ ಚಿಂತನೆಯನ್ನ ಮುಗಿಸ್ತಾ ಇದ್ದೇನೆ. ನಿಮ್ಮೆಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ. ಮತ್ತೆ ಸೋಮವಾರ ಭೇಟಿಯಾಗೋಣ. ಶ್ರೀ ಕೃಷ್ಣಾರ್ಪಣಮಸ್ತು.